भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀ ಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದುಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಭಾನುಕೋಟಿ ಭಾಸ್ವರಂ ಭವಾಬ್ಧಿತಾರಕಂ ಪದಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಶೂಲಟಂಕಪಾಶದಂಡಪಾಣಿಮಾದಿಕಾರಣಂ ಶ್ಯಾಮಕಾಯಮಾದಿದೇವಮಕ್ಷರಂ ನಿರಾಮಯಂ ಭೀಮವಿಕ್ರಮಂ ಪ್ರಭುಂ ವಿಚಿತ್ರತಾಂಡವಪ್ರಿಯಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಭುಕ್ತಿಮುಕ್ತಿದಾಯಕಂ ಪ್ರಶಸ್ತಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿರಂ ಸಮಸ್ತಲೋಕವಿಗ್ರಹಂ ನಿಕ್ವಣನ್ ಮನೋಜ್ಞಹೇಮ ಕಿಂಕಿಣೀಲಸತ್ಕಟಿಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಧರ್ಮಸೇತುಪಾಲಕಂ ತ್ವಧರ್ಮಮಾರ್ಗನಾಶಕಂ ಕರ್ಮಪಾಶಮೋಚಕಂ ಸುಶರ್ಮದಾಯಕಂ ವಿಭುಂ ಸ್ವರ್ಣವರ್ಣಕೇಶಪಾಶೋಭಿತಾಂಗನಿರ್ಮಲಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ರತ್ನಪಾದುಕಾ ಪ್ರಭಾಭಿರಾಮಪಾದಯುಗ್ಮಕಂ ನಿತ್ಯಮದ್ವಿತೀಯಮಿಷ್ಟದೈವತಂ ನಿರಂಜನಂ ಮೃತ್ಯುದರ್ಪನಾಶನಂ ಕರಾಲದಂಶ್ರಭೂಷಣಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಅಟ್ಟಹಾಸ ಭಿನ್ನ ಪದ್ಮಜಾಂಡಕೋಶ ಸಂತತಿಂ ದೃಷ್ಟಿಪಾತ ನಷ್ಟ ಪಾಪ ಜಾಲ ಮುಗ್ರ ಶಾಸನಂ ಅಷ್ಟಸಿದ್ಧಿದಾಯಕಂ ಕಪಾಲಮಾಲಿಕಾಧರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಭೂತಸಂಗನಾಯಕಂ ವಿಶಾಲಕೀರ್ತಿದಾಯಕಂ ಕಾಶಿವಾಸಿ ಲೋಕಪುಣ್ಯ ಪಾಪಶೋಧಕಂ ವಿಭುಂ ನೀತಿಮಾರ್ಗಕೋವಿದಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಕಾಲಭೈರವಾಷ್ಟಕಂ ಪಠಂತಿ ಯೇ ಮನೋಹರಂ ಜ್ಞಾನಮುಕ್ತಿಸಾಧಕಂ ವಿಚಿತ್ರಪುಣ್ಯವರ್ಧನಂ ಶೋಕಮೋಹಲೋಭದೈನ್ಯಕೋಪತಾಪನಾಶನಂ ತೇ ಪ್ರಯಾಂತಿ ಕಾಲಭೈರವಾಂಘ್ರಿ ಸನ್ನಿಧಿಂ ಧ್ರುವಂ ತೇ ಪ್ರಯಾಂತಿ ಕಾಲಭೈರವಾಂಘ್ರಿ ಸನ್ನಿಧಿಂ ಧ್ರುವಂ. ಭಗವಾನ್ ಶ್ರೀ ಶಂಕರಾಚಾರ್ಯರ ಕಾಲಭೈರವಾಷ್ಟಕಂ, ಪರಮೇಶ್ವರನ ಮತ್ತೊಂದು ಶಕ್ತಿರೂಪವಾದ ಶ್ರೀ ಕಾಲಭೈರವ ಶಿವನು ಕೋಪದಿಂದ ರುದ್ರತಾಂಡವ ನಾಟ್ಯದಲ್ಲಿದ್ದಾಗ ಶಿವನ ಒಂದು ಶಕ್ತಿಯು ಕಾಲಭೈರವನಾಗಿ ಬಂದ ಅನ್ನೋದನ್ನ ಇಲ್ಲಿವರೆಗೆ ನಾವು ನೋಡಿದ್ವಿ. 7ನೇ ಶ್ಲೋಕದಲ್ಲಿ ಅಟ್ಟಹಾಸ ಭಿನ್ನ ಪದ್ಮ ಜಾಂಡಕೋಶ ಸಂತತಿಂ ದೃಷ್ಟಿಪಾತ ನಷ್ಟ ಪಾಪ ಜಾಲ ಮುಗ್ರ ಶಾಸನಂ ಅಷ್ಟಸಿದ್ಧಿದಾಯಕಂ ಕಪಾಲ ಮಾಲಿಕಾಧರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಇದು 7ನೇ ಶ್ಲೋಕ.
ಈ ಶ್ಲೋಕದಲ್ಲಿ ಅಟ್ಟಹಾಸ ಭಿನ್ನ ಪದ್ಮ ಜಾಂಡಕೋಶ ಸಂತತಿಂ ಅಂತ ಆಚಾರ್ಯರು ಹೇಳಿದ್ದಾರೆ. ಅಟ್ಟಹಾಸ ಅಂತಂದ್ರೆ ಒಂದು ರೀತಿಯ ಕೋಪಭರಿತವಾಗಿ ಕೇಕೆ ಹಾಕಿ ನಗುವಂತಹದ್ದು, ಅಥವಾ ವ್ಯಂಗ್ಯಪೂರಿತವಾಗಿ ನಗುವಂತಹದ್ದು, ಅಥವಾ ಮತ್ತೊಬ್ಬರ ಇರುವಿಕೆಯನ್ನ ಗಮನಿಸದೆ ಅವರ ಕಡೆ ಗಮನ ಕೊಡದೆ ನಗುವಂತಹದ್ದು, ಇದನ್ನ ಅಟ್ಟಹಾಸ ಅಂತ ಹೇಳ್ತಾರೆ. ಹಾಸ ಅಂತಂದ್ರೆ ನಗು ಅನ್ನೋದು ಅರ್ಥ. ಹಾಸ ಅನ್ನೋ ಪದಕ್ಕೆ ನಗು ಅಂತ ಅರ್ಥ ಇದೆ. ಹಾಸ ಅನ್ನೋ ಪದದಿಂದ ಇವತ್ತು ನಾವು ಹಾಸ್ಯ ಅನ್ನೋ ಪದನ್ನ ಕೇಳಿದೀವಿ. ಹಾಸ್ಯ ಅಂತಂದ್ರೆ ಮನಸ್ಸನ್ನ ಸಂತೋಷಗೊಳಿಸುವಂತಹ ಒಂದು ಸನ್ನಿವೇಶವನ್ನ ಸಂಪೂರ್ಣವಾಗಿ ಅನುಭವಿಸಿ ನಗೋದನ್ನ ಹಾಸ್ಯ ಅಂತ ಹೇಳ್ತಾರೆ. ಹಾಸ್ಯ ಅನ್ನೋದು ಆರೋಗ್ಯಕರ. ಆದ್ರೆ ಅಪಹಾಸ್ಯ ಅಂತ ಹೇಳ್ತಾರೆ. ಅಪಹಾಸ್ಯ ಅನ್ನುವಂತಹದ್ದು ನಿಂದನೆ, ಮತ್ತೊಬ್ಬನನ್ನ ನೋಯಿಸಿ ದೂಷಿಸಿ ನಗುವಂತಹದ್ದು ಅಪಹಾಸ್ಯ. ಆದ್ರೆ ಇಲ್ಲಿ ಆಚಾರ್ಯರು ಹಾಸ್ಯ ಅಂತನೂ ಹೇಳಿಲ್ಲ, ಅಪಹಾಸ್ಯ ಅಂತನೂ ಹೇಳಿಲ್ಲ, ಅಟ್ಟಹಾಸ ಅಂತ ಹೇಳಿದ್ದಾರೆ. ಅಟ್ಟಹಾಸ ಅಂತಂದ್ರೆ ಇದು ಒಂದು ಸಾಮಾನ್ಯವಾದ ನಗು ಅಲ್ಲ. ಇಲ್ಲಿ ಅಟ್ಟಹಾಸ ಅನ್ನೋದು ಒಂದು ಸೂಚನೆಯನ್ನ ಕೊಡ್ತಾ ಇದೆ ಅನ್ನೋ ರೀತಿನಲ್ಲಿ ಶಿವ ಅಲ್ಲಿ ಅಟ್ಟಹಾಸ ಹಾಕ್ತಾ ಇದ್ದಾನೆ. ಇದು ಒಂದು ಭಯಂಕರವಾದ ನಗು. ಈ ನಗುವಿನ ಹಿಂದೆ ಏನು ಬೇಕಾದರೂ ಇರಬಹುದು, ಅಥವಾ ಮುಂದೆ ಏನು ಬೇಕಾದರೂ ಆಗಬಹುದು ಅನ್ನೋ ಒಂದು ಸೂಚನೆಯನ್ನ ಕೊಡೋ ರೀತಿನಲ್ಲಿ ಅಟ್ಟಹಾಸ ನಡೆದಿದೆ ಅಲ್ಲಿ. ಇನ್ನು ಇದು ಶಿವನ ಅಟ್ಟಹಾಸ ಅಂತಂದ್ರೆ ಅಲ್ಲಿ ಪರಮಾತ್ಮ ಶಿವ ಕೂಡ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾನೆ. ಶಿವನಿಂದ ಬಂತಹ ಇಂತಹ ಒಂದು ಅಟ್ಟಹಾಸ ಒಂದು ಶಕ್ತಿಯಾಗಿ ಹೊರಬಂದಿದೆ. ಈ ಅಟ್ಟಹಾಸ ಭಿನ್ನ ಪದ್ಮ ಜಾಂಡಕೋಶ ಸಂತಿತಿಂ ಅಂತ ಇರೋದನ್ನ ಬಿಡಿಸಿ ಹೇಳಿದ್ರೆ ಅಟ್ಟಹಾಸ ಅಭಿನ್ನ ಪದ್ಮಜ ಅಂಡ ಅಕೋಶ ಸಂತತಿಂ ಅಂತ ಆಗುತ್ತದೆ. ಅಂಡ ಅಂತಂದ್ರೆ ಇಲ್ಲಿ ಅದು ಬ್ರಹ್ಮಾಂಡವನ್ನು ಕುರಿತು ಹೇಳಿದ್ದಾರೆ. ಈ ಬ್ರಹ್ಮಾಂಡ ಅನ್ನುವಂತಹದ್ದು ಕಮಲದ ಹೂವಿನಿಂದ ಹುಟ್ಟಿ ಬಂದಿರುವಂತಹದ್ದು. ಇದನ್ನ ಇಲ್ಲಿ ಯಾಕೆ ಈ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಪದ್ಮಜ ಅನ್ನೋ ಒಂದು ಪದನ ಉಪಯೋಗಿಸಿದ್ದಾರೆ. ಪದ್ಮ ಅಂತಂದ್ರೆ ತಾವರೆ ಹೂವು ಅಥವಾ ಒಂದು ಕಮಲದ ಹೂವು, ಮತ್ತು ಜ ಅನ್ನೋ ಒಂದು ಅಕ್ಷರ ಜನನ ಅಥವಾ ಒಂದು ಹುಟ್ಟುವಂತಹದ್ದನ್ನ ಸೂಚಿಸಿ ಹೇಳುವಂತಹದ್ದು. ಬ್ರಹ್ಮಾಂಡವನ್ನು ಕುರಿತು ಇಲ್ಲಿ ಅಂಡ ಅಂತ ಹೇಳಿದ್ದಾರೆ. ಆದ್ರಿಂದ ವಿಶ್ವಶಕ್ತಿ ಅಂತ ನಾವು ಯಾರನ್ನ ಕರಿತೀವಿ, ಎಲ್ಲವುಗಳಿಗೆ ಯಾರು ಆಧಾರವಾಗಿದ್ದಾನೆ ಮತ್ತು ಯಾರ ಒಂದು ಇರುವಿಕೆಯಿಂದ ಎಲ್ಲವೂ ಆಗಿದೆಯೋ ಅಂತಹವನು ಎಲ್ಲೆಲ್ಲಿಯೂ ಇದ್ದಾನೆ, ಅಂತಹವನನ್ನು ನಾವು ವಿಷ್ಣು ಅಂತ ಹೇಳ್ತೀವಿ. ವಿಷ್ಣು ಸಹಸ್ರನಾಮದಲ್ಲಿ ಶುರು ಆಗೋದು ಕೂಡ ವಿಶ್ವಂ ವಿಷ್ಣು ಅಂತಾನೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಶಾಸ್ತ್ರ ಮತ್ತು ಪುರಾಣಗಳ ಪ್ರಕಾರ ಬ್ರಹ್ಮ ಎರಡನೇ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಮತ್ತು ಬ್ರಹ್ಮ ಶಿವನ ನಂತರದಲ್ಲಿ ಬಂದಿರುವಂತಹವನು. ಆದ್ರಿಂದ ಶಿವನನ್ನ ಮಹಾದೇವ ಅಂತ ಹೇಳ್ತಾರೆ. ಬ್ರಹ್ಮ ಮತ್ತು ಮಹಾ ಆ ಎರಡೂ ಪದಗಳಿಗೂ ಒಂದೇ ಅರ್ಥ ಇದೆ. ಬ್ರಹ್ಮ ಅಂತಂದ್ರೆ ಬೃಹತ್. ಬೃಹತ್ ಅಂತಂದ್ರೆ ಎಲ್ಲವನ್ನೂ ಆವರಿಸಿರುವಂತಹದ್ದು. ಮಹಾದೇವ ಅಂತ ಶಿವನನ್ನ ಯಾಕೆ ಹೇಳ್ತಾರೆ ಅಂತಂದ್ರೆ ಮಹಾ ಅನ್ನೋದು ಮಹತ್ ಅನ್ನೋ ಒಂದು ಪದನ ಅದು ಹೇಳುತ್ತೆ. ಮಹತ್ ಅಂತಂದ್ರೆ ಮಹತ್ತರವಾದ, ಮಹತ್ತರ ಅಂತಂದ್ರೆ ಅದು ಎಲ್ಲವೂ ಆಗಿರುವಂತಹದ್ದು. ಸೊ ಈ ರೀತಿ ಬೃಹತ್ ಮತ್ತು ಮಹತ್ ಎರಡೂ ಕೂಡ ಒಂದೇ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಶಿವನನ್ನ ಮಹಾದೇವ ಅಂತ ಹೇಳ್ತೀವಿ. ಶಿವನ ನಂತರದಲ್ಲಿ ಇವನು ಬಂದ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಅಂತಂದ್ರೆ ವಿಷ್ಣುವಿನ ನಾಭಿಯಿಂದ ಬಂದ ಕಮಲದ ಹೂವಿನಲ್ಲಿ ಈ ಬ್ರಹ್ಮ ಹುಟ್ಟಿದಾನೆ ಅಂತ ಹೇಳ್ತಾರೆ. ಮತ್ತು ಶಿವನ ನಂತರ ಅಂತ ಯಾಕೆ ಹೇಳ್ತಾರೆ? ಬ್ರಹ್ಮಾಂಡ ಅನ್ನುವಂತಹದ್ದು ಪರಮಾತ್ಮನ ಒಂದು ಸಂಕಲ್ಪ.
ಪರಮಾತ್ಮ ಶಕ್ತಿಯ ಸಂಕಲ್ಪದಿಂದ ಈ ಬ್ರಹ್ಮಾಂಡ ಅನ್ನೋದು ಸೃಷ್ಟಿಯಾಗಿದೆ. ಪರಮಾತ್ಮನ ಈ ಸಂಕಲ್ಪದಿಂದ ಬಂದಂತಹ ಈ ಬ್ರಹ್ಮಾಂಡ ಅನ್ನುವಂತಹದ್ರಲ್ಲಿ ಬ್ರಹ್ಮ ಜೀವರಾಶಿ ಮತ್ತು ಜೀವರಾಶಿಗಳಿಗೆ ಬೇಕಾಗಿರುವಂತಹದ್ದು, ಅಗತ್ಯವಾಗಿರುವಂತಹದ್ದನ್ನು ಈ ಬ್ರಹ್ಮ ತಾನು ಸೃಷ್ಟಿ ಮಾಡ್ದ. ಹೀಗೆ ವಿಷ್ಣುವಿನ ನಾಭಿ ಅಂದ್ರೆ ಹೊಕ್ಕಳು, ಅಲ್ಲಿಂದ ಈ ಕಮಲದ ಹೂವು ಬ್ರಹ್ಮನ ಸೃಷ್ಟಿಗೆ ಕಾರಣ ಆಗತ್ತೆ. ಇಂತಹ ಬ್ರಹ್ಮಾಂಡದಲ್ಲಿ ಸೃಷ್ಟಿಗೆ ಕೈ ಹಾಕಿದಾನೆ ಅಂತಂದ್ರೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದವನು ಬ್ರಹ್ಮ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದನ್ನ ನೋಡಿದ್ರೆ ಇಲ್ಲಿ ಸೃಷ್ಟಿ ಅನ್ನುವಂತಹದ್ದು ಕೂಡ ಒಂದು ಕ್ರಮವಾಗಿ ಹೊರಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಮೊದಲು ವಿಷ್ಣುವನ್ನ ಮೊದಲು ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಒಂದು ಕ್ರಮವನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಇಲ್ಲಿ ಮೊದಲು ಆದಿ ಅನ್ನುವಂತಹ ಪದನ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀವಿ. ಯಾಕೆ ಅಂದ್ರೆ ಪರಮಾತ್ಮನಿಗೆ ಮೊದಲು, ಆದಿ, ಮಧ್ಯ, ಅಂತ್ಯ ಅನ್ನುವಂತಹದ್ದು ಯಾವುದೂ ಇಲ್ಲ. ಪರಮಾತ್ಮ ಅನ್ನುವಂತಹವನು ಯಾವಾಗಲೂ ಇರೋಂತಹವನು. ಇಲ್ಲಿ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳೋ ಈ ಕಾರಣದಿಂದ ಕ್ರಮ ಅನ್ನೋ ಒಂದು ಕಲ್ಪನೆಯನ್ನ ಇಲ್ಲಿ ತಂದಿದ್ದಾರೆ ಆಚಾರ್ಯರು. ಆದುದರಿಂದ ಇಲ್ಲಿ ಮೊದಲು ವಿಷ್ಣು, ನಂತರ ಕಮಲದ ಹೂವು, ಕಮಲದಿಂದ ಬ್ರಹ್ಮನಿಂದ ಈ ಜಗತ್ತು, ಹೀಗೆ ಒಂದರ ನಂತರ ಮತ್ತೊಂದನ್ನು ಸೂಚಿಸಿ ಹೇಳುವಂತಹದ್ದನ್ನ ಕ್ರಮ ಅಂತ ಕರೆದಿದ್ದಾರೆ. ಆದ್ರೆ ಇಲ್ಲಿ ಶಿವನ ಅಟ್ಟಹಾಸ ಅಂತ ಹೇಳಿರೋದ್ರ ಉದ್ದೇಶ ಏನು ಅಂತಂದ್ರೆ ಈ ಶಿವನ ಅಟ್ಟಹಾಸದಲ್ಲಿ ಯಾವುದೇ ಒಂದು ಕ್ರಮ ಇಲ್ಲ. ಶಿವನ ಅಟ್ಟಹಾಸದಿಂದ ನೇರವಾಗಿ ಹೊರಬಂದಿದ್ದು ಅವನದೇ ಒಂದು ಶಕ್ತಿ. ಆ ಶಕ್ತಿಯ ಅವತಾರವೇ ಈ ಕಾಲಭೈರವ. ಬ್ರಹ್ಮಾಂಡನೇ ಒಡೆದು ನುಚ್ಚು ನೂರಾಗಿ ಅದರಿಂದ ಹೊರಬಂದಿರುವಂತಹದ್ದನ್ನ ಇಲ್ಲಿ ಪದ್ಮಜ ಅಂಡ ಅಂತ ಹೇಳ್ತಾರೆ. ಮತ್ತು ಪದ್ಮಜ ಅಂಡ, ಪದ್ಮದ ಅಲ್ಲಿಂದ ಹುಟ್ಟಿ ಹೊರಬಂದಿರುವಂತಹದ್ದನ್ನ ಇಲ್ಲಿ ಸಂತತಿ ಅಂತ ಹೇಳಿದ್ದಾರೆ. ಅಂಡಕೋಶ ಅಂತ ಹೇಳಿರೋದು ಕೂಡ ಅನೇಕ ಬ್ರಹ್ಮಾಂಡಗಳು ಈ ಸೃಷ್ಟಿಲಿದೆ ಅನ್ನೋದನ್ನ ಹೇಳೋದಿಕ್ಕೆ ಇಲ್ಲಿ ಅದನ್ನ ಹೇಳುವ ಕಾರಣದಿಂದ ಇಲ್ಲಿ ಅಂಡಕೋಶ ಅಂತ ಹೇಳಿದ್ದಾರೆ. ಅನೇಕ ಸೃಷ್ಟಿಗಳು ಇಲ್ಲಿರೋದ್ರಿಂದ ಈ ವಿಷ್ಣುವನ್ನ ನಾವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ ಅಂತ ಕೂಡ ನಾವು ಹೇಳ್ತೀವಿ. ಹಾಗೆ ಎಲ್ಲ ಅಥವಾ ಅನೇಕ ಬ್ರಹ್ಮಾಂಡಗಳೇ ಒಡೆದು ಚೂರು ಚೂರಾದರೂ ಅಲ್ಲಿಂದ ಅಭಿನ್ನವಾಗಿ ಹೊರಬಂದವನು ಈ ಕಾಲಭೈರವ. ಇಲ್ಲಿ ಅಭಿನ್ನ ಅಂತ ಹೇಳಿರೋದು ಅನೇಕ ಬ್ರಹ್ಮಾಂಡಗಳೇ ಆ ಅಟ್ಟಹಾಸ, ಆ ಒಂದು ಶಿವನ ಕೋಪನ್ನ ತಡ್ಕೊಳಕ್ಕಾಗದೆ ಒಡೆದು ನುಚ್ಚು ದೂರಾಗತ್ತೆ. ಬ್ರಹ್ಮಾಂಡಗಳೇ ಒಡೆದು ಭಿನ್ನವಾಗತ್ತೆ. ಆ ಬ್ರಹ್ಮಾಂಡಗಳೇ ಒಡೆದು ಭಿನ್ನವಾದ್ರೂ ಅಲ್ಲಿಂದ ಹೊರಬಂದಂತಹ ಕಾಲಭೈರವ ಅಭಿನ್ನವಾಗಿದ್ದ, ಅವನಿಗೇನೂ ಆಗಿಲ್ಲ. ಆ ಶಕ್ತಿಯನ್ನ ಅವನು ಸಂಪೂರ್ಣವಾಗಿ ಹೊರಗಡೆ ತಗೊಂಡ್ಬಂದಿದ್ದಾನೆ. ಅವನ ಜೊತೆನಲ್ಲೇ ಆ ಶಕ್ತಿನ ತಗೊಂಡು ಅವನು ಬಂದಿದ್ದಾನೆ. ಅಲ್ಲಿಂದ ಅಭಿನ್ನವಾಗಿ ಹೊರಬಂದವನು ಈ ಕಾಲಭೈರವ. ಅಟ್ಟಹಾಸ ಅಭಿನ್ನ ಪದ್ಮಜ ಅಂಡಕೋಶ ಸಂತತಿಂ ದೃಷ್ಟಿಪಾತ ನಷ್ಟಪಾಪ ಜಾಲಮುಗ್ರ ಶಾಸನಂ. ದೃಷ್ಟಿಪಾತ ನಷ್ಟಪಾಪ ಅಂತ ಹೇಳಿದ್ದಾರೆ. ಭಗವಂತನ ದೃಷ್ಟಿನ ನಾವು ಕೃಪಾ ಕಟಾಕ್ಷ ಅಂತ ಹೇಳ್ತೀವಿ. ಹೀಗೆ ಭಗವಂತನ ಒಂದು ದೃಷ್ಟಿ ನಾವು ಎಲ್ಲೇ ಇದ್ರೂ, ಹೇಗೆ ಇದ್ರೂ ಆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಪಾತ ಅಂತಂದ್ರೆ ಬೀಳುವಂತಹದ್ದು. ಪಾತ ಅನ್ನೋದ್ರ ಅರ್ಥ ಬೀಳುವುದು ಅಂತ. ಪಾತ ಅನ್ನೋದು ಕೂಡ ಪತತಿಂ ಅನ್ನೋ ಒಂದು ಶಬ್ದವನ್ನ ಸೂಚಿಸ್ತಾ ಇದೆ. ಪತತಿ ಅಂತಂದ್ರೆ ಮೇಲಿನಿಂದ ಬೀಳುವಂತಹದ್ದನ್ನ. ಈಗ ನಾವು ಜಲಪಾತ ಅಂತ ಹೇಳ್ತೀವಿ. ಪಾತ ಅಂತಂದ್ರೆ ಬೀಳ್ತಾ ಇರೋದು. ಜಲಪಾತ ಅಂತ ಅದರಲ್ಲಿ ಆ ಒಂದು ನಿಸರ್ಗದಲ್ಲಿ ಹರ್ಕೊಂಡು ಬರ್ತಾ ಇರುವಂತಹ ಒಂದು ನೀರು
ಒಂದು ಬೆಟ್ಟ ಅಥವಾ ಕಣಿವೆ ಬಂದಾಗ ಆ ನೀರು ನೇರವಾಗಿ ಹರ್ಕೊಂಡು ಬರ್ತಾ ಇದ್ದಿದ್ದು ಒಂದೇ ಸಲ ಕೆಳಕ್ಕೆ ಧುಮುಕಿ ಬೀಳುತ್ತೆ. ಮೇಲಿನಿಂದ ಬೀಳುತ್ತಲ್ಲ ನೀರು, ಅದಕ್ಕೆ ಅದನ್ನ ಜಲಪಾತ ಅಂತ ಹೇಳ್ತಾರೆ. ಹಾಗೆ ಮೇಲಿನಿಂದ ಬೀಳೋ ಅಂತಹದನ್ನ ಪಾತ ಅಂತ ಕರೀತಾರೆ. ಇಲ್ಲಿ ಕೂಡ ದೃಷ್ಟಿಪಾತ ಅಂತಂದ್ರೆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅನ್ನೋ ಪದನ್ನೇ ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡ್ಕೋತೀವಿ. ಪರಮಾತ್ಮ ಕಣ್ ಬಿಡಬೇಕು. ಒಮ್ಮೆ ಅವನು ಕಣ್ಣು ಬಿಟ್ಟ ಅಂತಂದ್ರೆ ನಮ್ಮ ಎಲ್ಲಾ ತೊಂದರೆಗಳು ಕೂಡ ನಾಶ ಆಗತ್ತೆ, ಎಲ್ಲ ಮುಗಿಯತ್ತೆ. ಆದರೆ ಯಾಕೋ ಪರಮಾತ್ಮ ಇನ್ನೂ ಈ ಕಡೆ ನೋಡೋ ಒಂದು ಕೃಪೆ ಮಾಡಿಲ್ಲ ಅಂತ ನಾವು ನಮಗೆ ತೊಂದರೆ ಆದಾಗ ನಮ್ಮ ಸಮಾಧಾನಕ್ಕಾಗಿ ನಾವು ಹೇಳ್ಕೊತೀವಿ, ಪರಮಾತ್ಮ ಇನ್ನೂ ಕಣ್ ಬಿಟ್ಟಿಲ್ಲ, ಇನ್ನು ಏನೇನು ನಾನು ಕಳ್ಕೋಬೇಕು, ಇನ್ನು ಯಾವ್ಯಾವ ಕರ್ಮಗಳಿದೆಯೋ, ಈ ಥರ ನಾವು ಹೇಳ್ತೀವಿ. ನಾವು ಎಲ್ಲೇ ಇದ್ರೂ ಕೂಡ, ಹೇಗೆ ಇದ್ರೂ ಕೂಡ ಪರಮಾತ್ಮ ನಮ್ಮನ್ನ ನೋಡಬೇಕು ಅನ್ನೋ ಒಂದು ಅಪೇಕ್ಷೆ ನಮ್ಮ ಮೇಲಿರುತ್ತೆ. ಕಾರಣ ಭಗವಂತ ಅನ್ನೋಂತಹವನು ಎಲ್ಲ ಕಡೆ ಇರ್ತಾನೆ. ನಾವು ಎಲ್ಲೇ ಇದ್ರೂ ಅವನು ಕೂಡ ಅಲ್ಲೇ ಇರ್ತಾನೆ, ನಮ್ಮ ಹತ್ರನೇ ಇರ್ತಾನೆ. ನಮಗೆ ಬೇಕಾಗಿರುವಂತಹದ್ದು ಅವನ ಒಂದು ಕೃಪಾದೃಷ್ಟಿ. ಒಂದು ಸಲ ಪರಮಾತ್ಮನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಷ್ಟ ಪಾಪ, ನಮ್ಮ ಅನೇಕ ಪಾಪ ಕರ್ಮಗಳು ನಾಶ ಆಗತ್ತೆ. ನಷ್ಟ ಅಂತಂದ್ರೆ ಕಡಿಮೆ ಆಗೋದು ಅಥವಾ ಏನು ಇಲ್ಲದೆ ಇರೋ ರೀತಿನಲ್ಲಿ ಅದನ್ನ ಕಳ್ಕೊಳ್ಳೋ ಅಂತಹದನ್ನ ನಷ್ಟ ಅಂತ ಹೇಳ್ತೀವಿ. ಭಗವಂತನಿಗೆ ನಾವು ಒಂದು ದೀಪ ಹಚ್ತೀವಿ, ಇದು ದೀಪ ದರ್ಶನ ಸೇವೆ ಅಂತ ಹೇಳ್ತೀವಿ, ಧೂಪ ಸೇವೆ ಅಂತ ಹೇಳ್ತೀವಿ. ಆದರೆ ಭಗವಂತ ಸ್ವತಃ ಪ್ರಕಾಶಮಾನವಾಗಿರುವಂತಹ ಅವನು. ಆದರೆ ನಮ್ಮ ಅಜ್ಞಾನದಿಂದ ನಾವೇನು ಹೇಳ್ತೀವಿ ಅಂತಂದ್ರೆ ಇದು ದೀಪ ಸೇವೆ, ಧೂಪ ಸೇವೆ, ಆರತಿ ಮಾಡಬೇಕು ಪರಮಾತ್ಮನಿಗೆ, ಈ ರೀತಿ ನಾವು ಹೇಳಿ ಪರಮಾತ್ಮನಿಗೆ ಇದನ್ನೆಲ್ಲ, ಈ ಸೇವೆಗಳನ್ನೆಲ್ಲ ನಾವು ಮಾಡ್ತೀವಿ. ಅವನು ಸ್ವಯಂ ಪ್ರಕಾಶ, ಪರಮಾತ್ಮ ಅನ್ನುವಂತಹ ಅವನು ಸ್ವಯಂ ಪ್ರಕಾಶ. ಇಲ್ಲಿ ಭಗವಂತನ ದೃಷ್ಟಿ ಅಂತ ಹೇಳಿರೋದು ಕೂಡ ಒಂದು ಸಾಂಕೇತಿಕ. ನಾವು ಪರಮಾತ್ಮನ ದರ್ಶನ ಅಂತ ಹೇಳ್ತೀವಿ. ಇಲ್ಲಿ ನಾವು ಪರಮಾತ್ಮ ಅಂತ ಹೇಳಿರುವ ಮೂರ್ತಿಗೆ ನಾವು ಹೂವಿನ ಹಾರ ಹಾಕ್ತೀವಿ, ಅಲಂಕಾರ ಮಾಡ್ತೀವಿ, ಅನೇಕ ರೀತಿಯ ಒಂದು ಅಲಂಕಾರ, ಆ ವಸ್ತ್ರಗಳನ್ನೆಲ್ಲ ಹಾಕಿ ಪರಮಾತ್ಮನಿಗೆ ಸಂಪೂರ್ಣವಾಗಿ ಅಲಂಕಾರ ಮಾಡಿ ನಾವು ಅದನ್ನು ನೋಡಿ ಸಂತೋಷ ಪಡ್ತೀವಿ. ನಮ್ಮ ಸಂತೋಷಕ್ಕಾಗಿ ಪರಮಾತ್ಮನ ಅಲಂಕಾರ ನಾವು ಮಾಡ್ತೀವಿ. ನಾವೇ ಆ ಮೂರ್ತಿಗೆ ಅಲಂಕಾರ ಮಾಡಿ ಈಗ ಪರಮಾತ್ಮ ತುಂಬ ಸುಂದರವಾಗಿ ಕಾಣ್ತಾ ಇದ್ದಾನೆ ಅಂತ ಹೇಳ್ತೀವಿ, ಬಹಳ ವಿಜೃಂಭಣೆಯಿಂದ ಕಾಣ್ತಾ ಇದ್ದಾನೆ. ನಾವು ಮಾಡಿದ ಅಲಂಕಾರದಿಂದ ಭಗವಂತನನ್ನ ನೋಡಿ ದೇವರ ದರ್ಶನ ಚೆನ್ನಾಗಾಯಿತು ಅಂತ ಹೇಳ್ತೀವಿ. ಇಲ್ಲಿ ಅಲಂಕಾರವನ್ನ ನೋಡಿ ನಾವು ದೇವರ ದರ್ಶನ ಆಯಿತು ಅಂತ ಹೇಳ್ತೀವ, ಅಥವಾ ಭಗವಂತನ ಮೂರ್ತಿನ ನೋಡಿ ನಾವು ಪರಮಾತ್ಮನ ದರ್ಶನ ಆಯ್ತಾ ಅಂತ ಹೇಳ್ತೀವ? ನಮಗೆ ಗೊತ್ತಾಗೋದಿಲ್ಲ. ನಾವು ಪರಮಾತ್ಮನ ನೋಡ್ತೀವಿ, ಅಲಂಕಾರನೂ ನಾವೇ ಮಾಡಿರ್ತೀವಿ, ಪರಮಾತ್ಮನ ದರ್ಶನ ಆಯಿತು ಅಂತ ಕೂಡ ನಾವೇ ಹೇಳ್ತೀವಿ. ನಮಗೆ ಪರಮಾತ್ಮನ ಅಲಂಕಾರನ ಪರಮಾತ್ಮನ ಅಥವಾ ಇಡೀ ಪರಮಾತ್ಮನದೇ, ಇಲ್ಲಿ ಪರಮಾತ್ಮ ಯಾವುದು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಆದರೂ ಕೂಡ ಮೂರ್ತಿ ರೂಪವಾಗಿ ನಾವು ಪರಮಾತ್ಮನನ್ನ ಆರಾಧಿಸಬೇಕಾದ್ರೆ ನಾವು ನಮ್ಮ ಕಣ್ಣುಗಳಿಂದ ಮೂರ್ತಿ ರೂಪದಿಂದ ಇರುವಂತಹ ಆ ಪರಮಾತ್ಮನ ಕಣ್ಣುಗಳನ್ನ ನಾವು ನೋಡಬೇಕು. ನಿಜ ಹೇಳಬೇಕು ಅಂತಂದ್ರೆ ನಮ್ಮ ಈ ಕಣ್ಣುಗಳಿಂದ ಪರಮಾತ್ಮ ಶಕ್ತಿನ ನಾವು ಕಾಣಕ್ಕಾಗಲ್ಲ. ಆದರೆ ನಾವೇ ಒಂದು ಮೂರ್ತಿ ರೂಪ ಕೊಟ್ಟು ಪ್ರತಿಷ್ಠಾಪನೆ ಮಾಡಿರ್ತೀವಿ ಪರಮಾತ್ಮನ. ಪ್ರತಿಷ್ಠಾಪನೆ ಮಾಡಿರುವಂತಹ ಪರಮಾತ್ಮನನ್ನ ನಾವು ನಮ್ಮ ಈ ಕಣ್ಣುಗಳಿಂದ ನೇರವಾಗಿ ಪರಮಾತ್ಮನ ಕಣ್ಣುಗಳನ್ನ ನೋಡಬೇಕು. ಏನಿದ್ರ ಅರ್ಥ? ಯಾಕೆ ಈ ತರ ಮಾಡಬೇಕು? ನಾವು ಅವನ ಕಣ್ಣುಗಳನ್ನ ನೋಡಿ ನಾವು ಈ ಕಣ್ಣುಗಳಿಂದ ಪರಮಾತ್ಮನ ಕಣ್ಣುಗಳನ್ನ ನೋಡ್ಬಿಟ್ಟು ನಾವೇನು ಅನ್ಕೋತೀವಿ ಅಂತಂದ್ರೆ ಆ ಪರಮಾತ್ಮನ ಕಣ್ಣುಗಳು ನನ್ನ ಈ ಕಣ್ಣುಗಳನ್ನ ನೇರವಾಗಿ ನೋಡ್ತಾ ಇದೆ ಅಂತ ಹೇಳ್ತೀವಿ. ಇಲ್ಲಿ ಪರಮಾತ್ಮ ನೋಡಿದಾನ ಅಥವಾ ನಾನು ನೋಡ್ಬಿಟ್ಟು ಪರಮಾತ್ಮ ನಾನು ನೋಡ್ದ ಅಂತ ಹೇಳ್ತಾ ಇದ್ದೀನ? ನಮಗೆ ಗೊತ್ತಾಗೋದಿಲ್ಲ. ಆ ಒಂದು ಭಾವಾವೇಶದಲ್ಲಿ ನಾವಿರ್ತೀವಿ. ಇಂತಹ ಒಂದು ಅನುಭವದಲ್ಲಿ ಒಂದು ಜ್ಞಾನ ನಮ್ಮನ್ನ ಎಚ್ಚರಿಸುತ್ತೆ. ಯಾಕೆ ಅಂತಂದ್ರೆ
ನಾವು ಈ ರೀತಿ ಭಾವಾವೇಶವಾಗಿ ಪರಮಾತ್ಮನನ್ನ ಆರಾಧನೆ ಮಾಡಬೇಕಾದ್ರೆ ನಾವು ಇಲ್ಲಿರೋದಿಲ್ಲ. ನಾವು ನಮ್ಮೆಲ್ಲವನ್ನ ಬಿಟ್ಟು ಪರಮಾತ್ಮನ ಸೇವೆಗಾಗಿ, ಪರಮಾತ್ಮನ ದರ್ಶನಕ್ಕಾಗಿ, ನಮ್ಮ ಆತ್ಮ ತೃಪ್ತಿಗಾಗಿ ಪರಮಾತ್ಮನಿಗೆ ಅಲಂಕಾರ ಮಾಡಿ ಅವನ ಕಣ್ಣುಗಳನ್ನ ನೋಡ್ಬಿಟ್ಟು ಆ ಕಣ್ಣುಗಳು ನನ್ನನ್ನು ನೋಡ್ತು ಅಂತಂದಾಗ ನಮಗೆ ಒಂದು ಜ್ಞಾನ ಪ್ರವೇಶ ಆಗತ್ತೆ. ಆ ಜ್ಞಾನ ನಮ್ಮನ್ನ ಎಚ್ಚರಿಸುತ್ತೆ. ಪರಮಾತ್ಮನಿಗೆ ಯಾವ ಒಂದು ಆಕಾರ ಕೂಡ ಇಲ್ಲ. ಪರಮಾತ್ಮನ ಕಣ್ಣು ಅನ್ನೋದು ಕೂಡ ಒಂದು ಆಕಾರ. ಆದರೂ ಕೂಡ ಅದನ್ನ ನೋಡಿ ಆ ಕಣ್ಣುಗಳು ನನ್ನ ಕಣ್ಣುಗಳನ್ನ ಮತ್ತು ನನ್ನನ್ನ ನೋಡ್ತಾ ಇದೆ ಅಂತ ತಿಳಿದು ಪರಮಾತ್ಮನ ದೃಷ್ಟಿ ಅಥವಾ ಪರಮಾತ್ಮನ ಕೃಪಾ ಕಟಾಕ್ಷ ಅಂತ ನಾವೇನೇ ಕರೆದ್ರೂ ಆ ಕಣ್ಣು ಅನ್ನುವಂತಹದ್ದು ಒಂದು ಅಗ್ನಿ ಸ್ವರೂಪ. ಅದು ಬೆಳಕಿನ ಸಂಕೇತ. ಬೆಳಕು ಅನ್ನುವಂತಹದ್ದು ಜ್ಞಾನದ ಸಂಕೇತ. ಹೀಗೆ ಜ್ಞಾನ ನಮ್ಮಲ್ಲಿ ಉಂಟಾದಾಗ, ಜ್ಞಾನ ನಮ್ಮಲ್ಲಿ ಪ್ರವೇಶಿಸಿದಾಗ ನಮಗೆ ನಮ್ಮ ಅರಿವು ಗೊತ್ತಾಗತ್ತೆ. ಜ್ಞಾನ ನಮ್ಮಲ್ಲಿ ಉದಯವಾಗುವಾಗ ಅಲ್ಲಿ ಅಜ್ಞಾನಕ್ಕೆ ಅವಕಾಶ ಇರೋದಿಲ್ಲ. ನಮ್ಮಲ್ಲಿ ಜ್ಞಾನ ಪ್ರವೇಶ ಆಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಇದು ಜ್ಞಾನಮಯ. ಒಂದು ಭಾಗ ಅಜ್ಞಾನ ಮತ್ತು ಉಳಿದ ಹೆಚ್ಚು ಜ್ಞಾನ ಈ ರೀತಿ ಇಲ್ಲ. ಜ್ಞಾನ ಬಂದ್ರೆ ಅಜ್ಞಾನ ಇಲ್ಲ. ಕತ್ತಲೆಯ ಆವರಣದಲ್ಲಿ ಸ್ವಿಚ್ ಹಾಕಿದಾಗ ಬೆಳಕು ಬಂದಾಗ ಅಲ್ಲಿ ಕತ್ತಲೆ ಇರೋದಿಲ್ಲ. ಕತ್ತಲೆ ಎಲ್ಲಿ ಹೋಯಿತು? ಕತ್ತಲೆ ಇರಲೇ ಇರಲಿಲ್ಲ. ಬೆಳಕನ್ನ ನಾವು ಅನುಭವಿಸಿರ್ಲಿಲ್ಲ. ಬೆಳಕು ಅನುಭವ ಆಯಿತು, ಕತ್ತಲೆ ಇಲ್ಲ. ಈ ರೀತಿ ಜ್ಞಾನ ನಮ್ಮಲ್ಲಿ ಪ್ರವೇಶವಾದಾಗ ಅಲ್ಲಿ ಅಜ್ಞಾನಕ್ಕೆ ಅವಕಾಶ ಇಲ್ಲ. ಅಲ್ಲಿ ಉಳಿದಿರುವಂತಹದ್ದು ಶುದ್ಧವಾದ ಜ್ಞಾನ ಮಾತ್ರ. ಅಲ್ಲಿ ಕರ್ಮಗಳು ಅಥವಾ ಕರ್ಮಫಲಗಳು ಉಳ್ಕೊಂಡಿರೋದಿಲ್ಲ. ಕರ್ಮಗಳು ಉಳಿದಿಲ್ಲ ಅನ್ನುವಂತಹದನ್ನ ಇಲ್ಲಿ ನಷ್ಟಪಾಪ, ದೃಷ್ಟಿಪಾತ ನಷ್ಟಪಾಪ ಅಂತ ಹೇಳಿರೋದು ಈ ಕಾರಣದಿಂದ. ಜಾಲ ಮುಗ್ರ ಶಾಸನಂ, ಜಾಲಂ ಇದನ್ನ ಜಾಲ ಅಥವಾ ಬಲೆ ಅಂತ ಹೇಳ್ತಾರೆ. ಎಲ್ಲವನ್ನ ತನ್ನಲ್ಲಿ ಸೆಳೆದುಕೊಳ್ಳುವಂತಹದನ್ನ ಬಲೆ ಅಂತ ಕರಿತೀವಿ. ಅದು ಹೇಗೆ ಎಲ್ಲವನ್ನ ಎಳೆದುಕೊಂಡಿದೆ ಅಂತಂದ್ರೆ ಅದನ್ನ ಜಾಲ, ಅದೊಂದು ಮಾಯಾಜಾಲ. ಇಂತಹ ಅನುಭವಗಳನ್ನ ನಾವು ಹೇಳಬೇಕಾದ್ರೆ ಅದನ್ನ ಪರಮಾತ್ಮನ ಮಾಯೆ, ಅದು ಹೇಗಾಯ್ತೋ ಗೊತ್ತಿಲ್ಲ ಅಂತ ಹೇಳ್ತೀವಿ. ಏನೂ ಇಲ್ಲದಂತಹ ಅನುಭವವನ್ನ ಗುರುತಿಸಿದಾಗ ನಾವು ಅದನ್ನ ಮಾಯೆ ಅಂತ ಕರಿತೀವಿ. ಮಾಯೆ ಅನ್ನೋದನ್ನ ಕೂಡ ನಮ್ಮ ಋಷಿ ಮುನಿಗಳು ತುಂಬಾ ದೊಡ್ಡ ಅರ್ಥವನ್ನು ಕೊಟ್ಟು ಈ ಮಾಯೆ ಅನ್ನೋ ಪದಕ್ಕೆ ಅರ್ಥ ಹೇಳಿದ್ದಾರೆ. ಯ ಮ ಸ ಮಾಯಾ ಅಂತಂದ್ರೆ ಯಾವುದು ಇಲ್ಲವೋ ಅದು ಮಾಯಾ ಅಂತ ಅರ್ಥ. ಅಂದ್ರೆ ನಾವು ಭ್ರಮೆಗೆ ಒಳಪಟ್ಟು ಇಲ್ಲದೆ ಇರೋದನ್ನ ಇದೆ ಅಂತ ಭಾವಿಸಿ ಅದರ ಹುಡುಕಾಟವನ್ನ ಮತ್ತು ಅದನ್ನ ಪಡೆಯೋದಕ್ಕೋಸ್ಕರ ನಮ್ಮ ಬದುಕನ್ನ ನಾವು ಅದಕ್ಕೋಸ್ಕರ ವ್ಯಯಿಸ್ತೀವಿ. ಜಗತ್ತು ಅನ್ನೋದನ್ನ ಈ ಕಾರಣದಿಂದನೇ ಮಾಯೆ ಅಂತ ಹೇಳ್ತಾರೆ. ಈ ಜಗತ್ತೇ ಒಂದು ಮಾಯೆ, ಅದೆಲ್ರಿಗೂ ಗೊತ್ತಾಗಿದೆ. ಇದು ಮಾಯಾ ಪ್ರಪಂಚ ಅಂತ ಹೇಳ್ತೀವಿ ನಾವು. ಈ ಪ್ರಪಂಚ ಮತ್ತು ಜಗತ್ತನ್ನ ನಾವು ಮಾಯೆ ಅಂತ ಹೇಳಿ ಈ ಜಗತ್ತಿನಲ್ಲಿ ಕಂಡು ಬರುವಂತಹದನ್ನ ಅನುಭವಿಸುವ ಹಠ ನಾವು ಮಾಡ್ತೀವಿ. ಜಗತ್ತನ್ನ ಮಾಯೆ ಅಂತ ಒಪ್ಕೊಂಡ್ಬಿಟ್ಮೇಲೆ ಜಗತ್ತಿನಲ್ಲಿ ಇರುವಂತಹದ್ದು ಕೂಡ ಮಾಯೆ, ಅದು ಕೂಡ ಏನು ಅಲ್ಲ. ಜಗತ್ತು ಅಥವಾ ಪ್ರಪಂಚವನ್ನ ಮಾಯಾ ಪ್ರಪಂಚ ಅಂತ ಕರೆದು ಈ ಮಾಯಾ ಪ್ರಪಂಚ ಅಥವಾ ಜಗತ್ತಿನಲ್ಲಿ ಇರುವಂತಹದನ್ನ ಪಡೆಯೋದಕ್ಕೋಸ್ಕರವಾಗಿ ನಾವು ಸತತವಾಗಿ ಹೋರಾಟ ಮಾಡ್ತೀವಿ. ನಮ್ಮ ಇಡೀ ಬದುಕನ್ನ ಅದಕ್ಕೋಸ್ಕರ ನಾವು ಇಟ್ಕೋತೀವಿ. ಇಂತಹ ಭ್ರಮೆಯಿಂದ ನಾವು ಪಾಪಕರ್ಮ ಅಥವಾ ಪುಣ್ಯಕರ್ಮ ಅಂತ ಹೇಳಿ ಅದರ ಜೊತೆನಲ್ಲೇ ಇರ್ತೀವಿ. ಆದರೆ ಪರಮಾತ್ಮನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಾವೇನು ನಮ್ಮಲ್ಲಿ ಜ್ಞಾನ ಪ್ರವೇಶ ಆಯಿತು ಅಂತ ಹೇಳ್ತೀವಿ, ಅದನ್ನ ಪರಮಾತ್ಮ ಗೀತೆನಲ್ಲಿ ಜ್ಞಾನಾಗ್ನಿ ಅಂತ ಹೇಳಿದಾನೆ. ಈ ಜ್ಞಾನಾಗ್ನಿಯಿಂದ ನಮ್ಮ ಎಲ್ಲಾ ಪಾಪಗಳು ಕೂಡ ಈ ಪರಮಾತ್ಮನ ಮಾಯಾಜಾಲದಲ್ಲಿ ಬಿದ್ದು ನಷ್ಟ ಆಗತ್ತೆ.
ಇಂತಹದ್ದು ನಡಿಬೇಕು ಅಂತ ನಾವು ಬಯಸಿದ್ರೆ ಅದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಪರಮಾತ್ಮ ಮಾತ್ರ ಅವುಗಳು ಹೀಗೆ ಆಗಬೇಕು ಅಂತ ತಿಳಿಸ್ಬಿಟ್ಟಿರ್ತಾನೆ. ಪರಮಾತ್ಮ ಹೀಗೆ ಆಗಬೇಕು ಅಂತ ಹೇಳಿರೋಂತಹದ್ದು ನಮ್ಗೆ ಅರ್ಥ ಆಗೋದಿಲ್ಲ. ನಾವು ನಮ್ಮಿಷ್ಟ ಬಂದ ರೀತಿನಲ್ಲಿ ಅದನ್ನು ಪಡ್ಕೊಳ್ಳೋಕೆ ಹೋಗಿ ಅದು ಸಿಗದೇ ಇದ್ದಾಗ ನಾವು ಎಲ್ಲವನ್ನ ದೂಷಿಸ್ತೀವಿ. ಆದರೆ ಅದು ಸಿಗೋದಕ್ಕೆ ಒಂದು ಶಿಸ್ತು, ಒಂದು ರೀತಿ, ಒಂದು ನೀತಿ, ಒಂದು ಧರ್ಮ ಇದೆ. ಆ ಪ್ರಕಾರನೇ ಹೋಗ್ಬೇಕು. ಪರಮಾತ್ಮ ಹೇಳ್ತಾನೆ ಅವುಗಳು ಹೀಗೆ ಆಗಬೇಕು ಅನ್ನುವಂತಹ ಒಂದು ಶಿಸ್ತನ್ನ ನಮಗೆ ಕಲಿಸ್ತಾನೆ. ಪರಮಾತ್ಮ ಈ ರೀತಿ ಇಂತಹದ್ದು ಹೀಗೆ ಆಗಬೇಕು ಅಂತ ನಮಗೆ ಕಲಿಸಿದಾಗ ಅದನ್ನ ಕಲ್ತ್ಕೊಳ್ಳೋ ಆ ಒಂದು ದೀರ್ಘ ಪ್ರಯಾಣದಲ್ಲಿ ನಾವು ಅನೇಕ ಕಷ್ಟಗಳನ್ನ ಅನುಭವಿಸ್ತೀವಿ. ಅನೇಕ ಕಷ್ಟಗಳನ್ನ ಅನುಭವಿಸಿ ಅದೆಲ್ಲ ಅನುಭವ ಆಗತ್ತೆ. ಅದಾದ ನಂತರ ನಮಗೆ ಏನು ಬೇಕೋ ಅದು ಸಿಕ್ಕಿರುತ್ತೆ. ಈ ರೀತಿ ಒಂದು ಶಿಸ್ತನ್ನ ಪರಮಾತ್ಮ ಏನ್ ಕಲಿಸ್ತಾನೆ ಅದನ್ನ ಇಲ್ಲಿ ಉಗ್ರ ಶಾಸನಂ. ಶಾಸನ ಅಂತಂದ್ರೆ ಶಾಸನಾತ್ ಇತಿ ಅಂತಂದ್ರೆ ಶಾಸ್ತ್ರ ಯಾವ ರೀತಿ ಹೇಳಿದೆ ಆ ರೀತಿನಲ್ಲಿ ಪಡ್ಕೊಳ್ಳುವಂತಹದ್ದನ್ನ ಶಾಸನ. ಉಗ್ರ ಶಾಸನಂ, ಬಹಳ ಕಷ್ಟಪಟ್ಟು ಶಿಸ್ತನ್ನ ನಮಗೆ ಕಲಿಸ್ತಾನೆ. ಇಲ್ಲಾಂದ್ರೆ ಈ ದೇಹ ಒಪ್ಪೋದಿಲ್ಲ. ಸುಲಭವಾಗಿ ಈ ದೇಹ ಸುಖವನ್ನ ಅನುಭವಿಸಿ ಸುಖ ಕೊಡೋದು ಈ ದೇಹ ಅಂತಾನೆ ತಿಳ್ಕೊಂಡ್ಬಿಟ್ಟಿರೋದ್ರಿಂದ ನಾವು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅನೇಕ ರೀತಿಯ ಕಷ್ಟಗಳನ್ನ ಅನುಭವಿಸಿ ನಾವು ಕೆಲವೊಂದನ್ನ ಪಡ್ಕೋತೀವಿ. ಅದರಿಂದ ಪರಮಾತ್ಮ ಉಗ್ರ ಶಾಸನಂ ಅಂತ ಹೇಳ್ತಾನೆ. ಪರಮಾತ್ಮ ಅಥವಾ ದೈವದ ಶಿಕ್ಷಣ ನಮಗೆ ಆಗ್ಬೇಕಾದ್ರೆ ನಾವು ಅವುಗಳನ್ನ ಅದೇ ಧರ್ಮದ ಹಾದಿನಲ್ಲಿ ಪರಮಾತ್ಮನ ಸಂಕಲ್ಪದಂತೆ ಹೆಚ್ಚು ಸಾಧನೆ ಮಾಡ್ತಾ ಅವುಗಳನ್ನ ಪಡ್ಕೋಬೇಕು. ಸಾಧನೆಯ ಮುಖಾಂತರ ಸಾಧಿಸಬೇಕಾಗತ್ತೆ. ಸಾಧ್ಯವಾಗುವಂತಹದ್ದನ್ನ ಸಾಧಿಸುವ ಸಲುವಾಗಿ ಸಾಧನೆ ಅನ್ನೋ ಒಂದು ಶಿಸ್ತನ್ನ ವಿದ್ಯುಕ್ತವಾಗಿ ಅನುಸರಿಸುವುದನ್ನ ಇಲ್ಲಿ ಉಗ್ರ ಶಾಸನಂ ಅಂತ ಹೇಳಿರೋದು. ಮತ್ತು ಅಷ್ಟಸಿದ್ಧಿದಾಯಕಂ, ಹೀಗೆ ದೈವ ಸಂಕಲ್ಪದಂತೆ ಶಿಸ್ತು ಜೀವನದ ಕ್ರಮಗಳನ್ನ ಅತಿ ಹೆಚ್ಚು ಶ್ರದ್ಧೆಯಿಂದ ಪಾಲಿಸಿದಾಗ ಪರಮಾತ್ಮ ಅಷ್ಟಸಿದ್ಧಿದಾಯಕಂ, ಅಷ್ಟಸಿದ್ಧಿಗಳನ್ನ ಕೊಡ್ತಾನೆ. ಅಷ್ಟಸಿದ್ಧಿಗಳು ಅಂತಂದ್ರೆ ಏನು? ಅದನ್ನ ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಇಷಿತ್ವಂ, ವಶಿತ್ವಂ ಅಂತ ಹೇಳ್ತಾರೆ. ಅಣಿಮ ಅಂತಂದ್ರೆ ನಮ್ಮ ಸ್ಥೂಲ ರೂಪವನ್ನ ನಾವೇ ಇಷ್ಟಪಟ್ಟು ಒಂದು ಅಣುವಿಗಿಂತ ಚಿಕ್ಕದು ಮಾಡಿಕೊಳ್ಳಬಹುದಾದ ಒಂದು ಶಕ್ತಿಯನ್ನ ಅಣಿಮ ಅಂತ ಹೇಳ್ತಾರೆ. ಅದೇ ರೀತಿ ಮಹಿಮ, ನಮ್ಮ ಇದೇ ಸ್ಥೂಲ ದೇಹವನ್ನ ನಾವು ಎಷ್ಟೇ ದೊಡ್ಡದು ಬೇಕಾದ್ರೂ ಮಾಡ್ಕೊಳ್ಳುವಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಕೊಡ್ತಾನೆ. ಅದನ್ನ ಮಹಿಮ ಅಂತ ಹೇಳ್ತಾರೆ. ಮತ್ತು ಗರಿಮ, ನಮ್ಮ ದೇಹವನ್ನ ಹೆಚ್ಚು ಭಾರ ಅನ್ನೋ ರೀತಿನಲ್ಲಿ ಯಾರಿಂದಲೂ ಅಲುಗಾಡಿಸಲು ಸಾಧ್ಯ ಇಲ್ಲ ಅಂತಂದ್ರೆ ದೃಢತ್ವಂ, ಒಂದು ನಿಶ್ಚಯವಾದ ಒಂದು ನಿರ್ಧಾರನ್ನ ತೆಗೆದುಕೊಳ್ಳುವಂತಹ ಒಂದು ಗಟ್ಟಿಗತನ, ಅದನ್ನ ಕೊಡ್ತಾನೆ. ಮತ್ತು ಲಘಿಮ, ಹತ್ತಿಗಿಂತ ನಮ್ಮನ್ನು ಹೆಚ್ಚು ಹಗುರವಾಗಿ, ಅಂತಂದ್ರೆ ನಮ್ಮ ಈ ಒಂದು ದೇಹ ನಾವುಗಳು ಪ್ರತಿಯೊಬ್ಬರಿಗೂ ಸಿಗಬೇಕು. ಜನಸೇವೆ ಜನಾರ್ದನ ಸೇವೆ ಅಂತ. ಹಾಗೆ ನಮ್ಮನ್ನು ನಾವು ಹಗುರವಾಗಿ ಎಲ್ಲರಿಗೂ ಸಿಗೋ ಹಾಗೆ ನಾವು ಮಾಡ್ಕೋಬಹುದು. ಅದು ಕೂಡ ಈ ಅಷ್ಟಸಿದ್ಧಿಗಳಲ್ಲಿ ಒಂದು. ಮತ್ತು ಪ್ರಾಪ್ತಿ, ನಮಗೆ ಬೇಕಾದುದನ್ನ ಅದು ಎಲ್ಲೇ ಇದ್ರೂ ಕೂಡ ಅದನ್ನ ಹೋಗಿ ತಲುಪಿ ಅದನ್ನ ಪಡೆದುಕೊಳ್ಳುವಂತಹ ಒಂದು ಶಕ್ತಿಯನ್ನ ಪ್ರಾಪ್ತಿ ಅಂತ ಹೇಳ್ತಾರೆ. ಪ್ರಾಕಾಮ್ಯ, ಪ್ರಾಕಾಮ್ಯ ಅಂತಂದ್ರೆ ಯಾವುದು ನಿಜವಾಗ್ಲೂ ನನಗೆ ಬೇಕಾಗಿದೆ ಅಂತಹದನ್ನ ಪಡ್ಕೊಳ್ಳೋದಕ್ಕೆ ಮಾರ್ಗವನ್ನ ಅವನು ಸೂಚಿಸ್ತಾನೆ. ಮತ್ತು ಇಷಿತ್ವಂ, ಇಷಿತ್ವ ಅನ್ನೋ ಪದದಲ್ಲಿ ಈಶಾ ಅನ್ನೋದಿದೆ. ಈಶಾ ಅಂತಂದ್ರೆ ಪರಮಾತ್ಮನನ್ನೇ ಬಯಸಿ ಪಡೆದುಕೊಳ್ಳುವಂತಹ ಒಂದು ಸಿದ್ಧಿ. ಮತ್ತು ವಶಿತ್ವಂ,
ಬೇರೆಯವರ ಮನಸ್ಸನ್ನ ತಿಳ್ಕೊಂಡು ಅದು ಸರಿ ಅಂತ ಕಂಡು ಬಂದಾಗ ಅಂತಹದ್ದು ಅವರಿಗೆ ಸಿಗೋ ಹಾಗೆ ನಾವು ಕೂಡ ನಮ್ಮ ಸಂಕಲ್ಪದ ಮುಖಾಂತರ ಅವರಿಗೆ ಅದು ಸಿಗೋ ಹಾಗೆ ನಾವು ಮಾಡುವಂತಹದ್ದನ್ನ, ಇದನ್ನ ಪ್ರಾಕಾಮ್ಯ. ಇದನ್ನ ಮತ್ತೊಬ್ಬನ ಮನಸ್ಸನ್ನ ಅರಿತು ಅವನಿಗೆ ಅದು ಸರಿ ಅಂತ ಕಂಡು ಬಂದಲ್ಲಿ ಅದನ್ನ ಪಡೆದುಕೊಳ್ಳೋದಕ್ಕೆ ನಾವು ಅವನ ಮನಸ್ಸನ್ನ ಅರಿತು ಮಾಡುವಂತಹದ್ದು, ಇದನ್ನ ಮನೋಜ್ಞಂ ಅಂತ ಕೂಡ ಹೇಳ್ತಾರೆ. ಹೀಗೆ ಪರಮಾತ್ಮನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ದು ನಮ್ಮೆಲ್ಲ ಪಾಪ ಕರ್ಮಗಳನ್ನ ತನ್ನ ಮಾಯಾ ಜಾಲದಲ್ಲಿ ಬಂಧಿಸಿ ಒಂದು ಶಿಸ್ತು ಅಥವಾ ಶಾಸನದ ಮೂಲಕ ನಮ್ಮ ಸಾಧನೆ ನಿರಂತರವಾಗಿ ನಡೆಯೋ ಹಾಗೆ ಮಾಡಿ ನಮಗೆ ಅಷ್ಟಸಿದ್ಧಿಯನ್ನು ಕೊಡೋನಾಗ್ತಾನೆ. ಕಪಾಲ ಮಾಲಿಕಾಧರಂ, ಪರಶಿವನ ಮತ್ತೊಂದು ಶಕ್ತಿಯ ಅವತಾರವೇ ಆದ ಈ ಕಾಲಭೈರವ ಕಪಾಲ ಮಾಲಿಕೆಯನ್ನ ಧರಿಸಿರ್ತಾನೆ. ಇದನ್ನ ಮುಂಡಮಾಲ ಅಂತ ಕೂಡ ಹೇಳ್ತಾರೆ. ಶಕ್ತಿ ಅವತಾರವಾದ ಕಾಳಿಕಾದೇವಿ ಕೂಡ ಈ ರೀತಿ ಮುಂಡಮಾಲೆಯನ್ನ ಧರಿಸಿರ್ತಾಳೆ. ಭೈರವಿ ಅಂತ ನಾವು ಈ ಕಾಳಿನ ಕರಿತೀವಿ. ಇದು ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕೂಡ ನಿರಂತರವಾಗಿ ಪರಮಾತ್ಮ ಶಕ್ತಿಯ ಸಂಕಲ್ಪದಿಂದ ನಡೀತಾ ಇರುತ್ತೆ. ನಾವೇ ಮಾಡಿದ ಕರ್ಮದ ಫಲಗಳಿಗೆ ಅನುಸಾರವಾಗಿ ನಾವು ಸೃಷ್ಟಿನಲ್ಲಿ ಬರಬೇಕಾಗತ್ತೆ. ಹೀಗೆ ಬರಬೇಕಾಗ ಪರಮಾತ್ಮ ಬ್ರಹ್ಮ ಸೃಷ್ಟಿಕರ್ತನಾಗಿ ನಮಗೆ ಅವಕಾಶ ಕಲ್ಪಿಸ್ಕೊಡ್ತಾನೆ. ನಮ್ಮ ಕರ್ಮ ನಾವು ಕಳ್ಕೋಬೇಕು, ಅದಕ್ಕೋಸ್ಕರ ನಾವು ಬರಬೇಕಾಗತ್ತೆ. ನಾವು ಬರೋದಕ್ಕೆ ಬ್ರಹ್ಮ ಸೃಷ್ಟಿಕರ್ತನಾಗಿ ಬರ್ತಾನೆ. ಮತ್ತು ಸೃಷ್ಟಿಯಲ್ಲಿ ಬಂದ ನಮಗೆ ನಮ್ಮ ಬದುಕಿನ ಕೊನೆಯವರೆಗೆ ನಮಗೆ ಒಂದು ಪೋಷಣೆಯ ಅವಶ್ಯಕತೆ ಇರುತ್ತೆ. ಅದನ್ನ ಸಂಪಾದನೆ ನಾವು ಮಾಡಿಕೊಳ್ಳುವ ನೆಪದಲ್ಲಿ ಮತ್ತೆ ಮತ್ತೆ ನಾವು ಕರ್ಮದಲ್ಲಿ ನಿರತರಾಗ್ತೀವಿ. ಅತ್ಯಂತ ಕರುಣಾಮಯಿ ಭಗವಂತ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿ ನಮಗೆ ಸಿಗಬೇಕಾಗಿರುವಂತಹದ್ದನ್ನ ಸಿಗೋದಕ್ಕೆ ವಿಷ್ಣು ಪೋಷಣೆ ಮಾಡಿ ನಮ್ಮ ಪೋಷಣೆಗಾಗಿ ಅವನು ಬರ್ತಾನೆ. ಮತ್ತು ಕಾಲಚಕ್ರದಲ್ಲಿ ಸೃಷ್ಟಿ ಸ್ಥಿತಿಯ ನಂತರ ಬರುವಂತಹದ್ದು ಲಯ. ಪರಮೇಶ್ವರ ಲಯಕರ್ತನಾಗಿ ಇಲ್ಲಿ ಕಾಲಭೈರವನಾಗಿ ಬಂದಿದ್ದಾನೆ. ಕಾಲಭೈರವ ಈ ಕಪಾಲ ಮಾಲೆ ಅಂತಂದ್ರೆ ಮನುಷ್ಯನ ತಲೆ ಬುರುಡೆಗಳನ್ನ ಮಾಲೆಯಂತೆ ಹೆಣೆದು ಅದನ್ನ ಈ ಕುತ್ತಿಗೆಗೆ ಹಾರದ ರೀತಿಯಲ್ಲಿ ಹಾಕೊಂಡಿದ್ದಾನೆ. ಕಾರಣ ಸೃಷ್ಟಿನಲ್ಲಿ ಹುಟ್ಟು ಅನ್ನುವಂತಹದ್ದು ಎಷ್ಟು ಸತ್ಯನೋ ಅದರಂತೆ ಹುಟ್ಟಿದ ನಂತರ ಸಾವು ಕೂಡ ಅಷ್ಟೇ ನಿಶ್ಚಿತ. ಮರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹುಟ್ಟು ಸಾವುಗಳ ಚಕ್ರದಿಂದ ತಪ್ಪಿಸ್ಕೊಂಡು ಮುಕ್ತಿಯ ಮಾರ್ಗವನ್ನ ಸಂಪಾದನೆ ಮಾಡು ನೀನು ಅಂತ ತಿಳಿಸೋ ರೀತಿಯಲ್ಲಿ ಅವನು ಈ ಕಪಾಲ ಮಾಲೆಯನ್ನ ಧರಿಸಿ ನಮಗೆ ಕಾಣೋ ಹಾಗೆ ಈ ಸೃಷ್ಟಿಗೆ ನೀನು ದೇಹ ಹೊತ್ಕೊಂಡು ಬರಬೇಡ, ನೀನು ಸದಾ ಇರೋವನಾಗು, ನೀನು ಸೃಷ್ಟಿಗೆ ದೇಹದ ಮುಖಾಂತರ ಬರಬೇಡ, ನೀನು ದೇಹ ಅನ್ನುವಂತಹದ್ದು ಪಂಚಭೂತಗಳಿಂದ ಬಂದಿರುವಂತಹದ್ದು ಮತ್ತು ಅದು ಪಂಚಭೂತಗಳಿಗೆ ಹೋಗಿ ಸೇರಬೇಕು. ಆದ್ರಿಂದ ದೇಹ ಅನ್ನುವಂತಹದ್ದು ನಾಶ ಆಗುತ್ತೆ, ಅದು ಶಾಶ್ವತ ಅಲ್ಲ. ಶಾಶ್ವತವಲ್ಲದ್ರಲ್ಲಿ ನೀನು ಆಶ್ರಯ ಪಡಿಬೇಡ. ಶಾಶ್ವತ ಅನ್ನುವಂತಹದ್ದು ಕೇವಲ ಪರಮಾತ್ಮ ವಸ್ತು, ಅದು ಮಾತ್ರ ಸತ್ಯವಾಗಿರುತ್ತೆ. ನೀನು ಸತ್ಯದಲ್ಲಿರಬೇಕು. ಮುಕ್ತಿಯನ್ನ ಬಯಸಿ ಅದಕ್ಕೆ ಬೇಕಾದಂತಹ ಸಾಧನೆಯಲ್ಲಿ ನೀನು ನಿನ್ನನ್ನ ತೊಡಗಿಸ್ಕೋಬೇಕು. ನಿನಗೆ ಸಿಕ್ಕಿರೋ ಈ ಒಂದು ಶರೀರ ಸಾಧನೆಗಾಗಿ ಮಾತ್ರ. ಆದ್ರಿಂದ ಈ ದೇಹವನ್ನ ಸಾಧನಾ ಶರೀರ ಅಂತ ಕರೀತಾರೆ. ಈ ಶರೀರವನ್ನು ಉಪಯೋಗಿಸ್ಕೊಂಡು ಮುಂದೆ ಮುಂದೆ ಹೋಗು. ಶರೀರಕ್ಕೆ ನೀನು ಅಂಟ್ಕೋಬೇಡ. ಮರಣದ ನಂತರ ದೇಹ ಅನ್ನುವಂತಹದ್ದು ನಾಶ ಆಗ್ಲೇಬೇಕು. ಆದ್ರಿಂದ ಆಚಾರ್ಯರು ಕಾಲಭೈರವನನ್ನ ಮುಕ್ತಿದಾಯಕಂ ಅಂತ ಕರೆದಿದ್ದಾರೆ. ದೇಹವನ್ನ ಕೊಟ್ಟಿರುವಂತಹದ್ದು ಸಾಧನೆಗಾಗಿ. ಸಾಧನೆ ಮಾಡಬೇಕಾದ್ರೆ ಈ ದೇಹಕ್ಕೆ ಹಸಿವು ಕೊಟ್ಟು ಆಹಾರದ ಸೇವನೆಯ ನಂತರ ಜ್ಞಾನದ ಹಸಿವೆ ಆಗೋ ಹಾಗೆ ಮಾಡಿ ಜ್ಞಾನ ಸಂಪಾದನೆ ಮಾಡಬೇಕು. ದೇಹದ ಮುಖಾಂತರ ಸಾಧನೆ ಮಾಡಿ ಅಲ್ಲಿಂದ ಮುಕ್ತಿಯ ಮಾರ್ಗ ನೀನು ಅನುಸರಿಸು.
ಈ ಒಂದು ಸಂದೇಶವನ್ನು ಕೊಡೋದಿಕ್ಕೆ ಕಾಲಭೈರವ ಕಪಾಲ ಮಾಲಿಕಾಧರನಾಗಿ ಬರ್ತಾನೆ. ಮನುಷ್ಯನ ತಲೆಬುರುಡೆಗಳನ್ನ ಮಾಲೆಯಂತೆ ಹಾಕೊಂಡಿರ್ತಾನೆ. ಅಂತಹ ಕಾಶಿಕಾಪುರಾದಿನಾಥ ಕಾಲಭೈರವನನ್ನ ನಾನು ಭಜಿಸ್ತೀನಿ. ಮತ್ತು ಈ ಕಾಲಭೈರವಾಷ್ಟಕಂನ ಕೊನೆಯ ಶ್ಲೋಕ: ಭೂತ ಸಂಗನಾಯಕಂ ವಿಶಾಲ ಕೀರ್ತಿದಾಯಕಂ ಕಾಶಿವಾಸಿ ಲೋಕ ಪುಣ್ಯ ಪಾಪ ಶೋಧಕಂ ವಿಭುಂ ನೀತಿ ಮಾರ್ಗ ಕೋವಿದಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಭೂತ ಸಂಘ ನಾಯಕಂ ಅಂತ ಹೇಳಿದ್ದಾರೆ. ಪರಮಾತ್ಮ ಕಾಲಭೈರವನನ್ನ ಭೂತ ಸಂಘ ನಾಯಕ ಅಂತ ಆಚಾರ್ಯರು ವರ್ಣಿಸಿದ್ದಾರೆ. ಇಲ್ಲಿ ಪರಬ್ರಹ್ಮನ ಗುಣಾವತಾರಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಇವರುಗಳು ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತು ಲಯಕರ್ತ ಅಂತ ಕ್ರಮವಾಗಿ ತಮ್ಮ ಧರ್ಮದ ಕರ್ತವ್ಯಗಳಲ್ಲಿ ಅವರು ನಿರತರಾಗಿರ್ತಾರೆ. ಪರಮಾತ್ಮನ ಈ ಒಂದು ಸೃಷ್ಟಿಯಲ್ಲಿ ನಾವುಗಳೆಲ್ಲರೂ ಅಂತಂದ್ರೆ ಜಂತೂನಾಮ್ ಅಂತ ಹೇಳ್ತೀವಿ. ಯಾರ್ಯಾರು ಜನ್ಮ ತಗೊಂಡಿರ್ತೀವಿ ಅವರೆಲ್ಲರೂ ಕೂಡ ಅವರವರ ಕರ್ಮಾನುಸಾರ ನಾನಾ ದೇಹಗಳಿಂದ, ನಾನಾ ರೂಪಗಳಿಂದ ಈ ಜಗತ್ತಿಗೆ ನಾವು ಬರಬೇಕಾಗಿರುತ್ತೆ. ಏನೂ ಗೊತ್ತಿಲ್ಲದೆ ಇರುವಂತಹ ಈ ಜಗತ್ತಿನಲ್ಲಿ ಪರಮಾತ್ಮ ನಮಗೆ ಎಲ್ಲದರ ಪರಿಚಯ ಮಾಡಿಸ್ತಾನೆ. ಇಂತಹ ಒಂದು ಪರಿಚಯ ಆಗ್ಬೇಕಾದ್ರೆ ನಾವು ಇದನ್ನ ಪರಮಾತ್ಮನ ಲೀಲೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಅದು ನಮಗೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಅರ್ಥ ಆಗದೆ ಇದ್ದಾಗ ಪರಮಾತ್ಮನ ಲೀಲೆ, ಪರಮಾತ್ಮನ ಸಂಕಲ್ಪ, ನೀ ಅದೇನ್ ಮಾಡಿಸ್ತೀಯೋ ಮಾಡ್ಕೋ ಅಂತ ನಾವು ಶರಣಾಗಿ ಹೋಗ್ತೀವಿ. ಅಷ್ಟು ಕಷ್ಟ ನಮ್ಮ ಮೇಲೆ ಬಿದ್ದಿರುತ್ತೆ. ಅರ್ಥ ಆದರೂ ಕೂಡ ಅದನ್ನ ಒಪ್ಕೊಳ್ಳುವಂತಹ ಮನೋಭಾವಕ್ಕೆ ನಾವು ಬಂದಿರೋದಿಲ್ಲ. ಜಗತ್ತಿಗೆ ಬಂದ ನಾವು ಕೆಲವೊಂದು ಕರ್ಮಗಳಲ್ಲಿ ತೊಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮ ಎಲ್ಲ ಕರ್ಮಗಳಲ್ಲೂ ನಾವು ಕೆಲವು ಫಲಗಳನ್ನ ನಿರೀಕ್ಷೆ ಮಾಡಿರ್ತೀವಿ. ಫಲಗಳ ನಿರೀಕ್ಷೆ ಅನ್ನೋದನ್ನ ಬಯಕೆ ಅಂತ ಕರಿತೀವಿ. ಲೌಕಿಕ ಜಗತ್ತಿನ ನಮ್ಮ ವ್ಯವಹಾರಗಳಲ್ಲಿ ನಾವು ನಮ್ಮ ಬದುಕನ್ನ ರೂಪಿಸಿಕೊಳ್ಬೇಕಾದ ಒಂದು ಅನಿವಾರ್ಯತೆ ಕೂಡ ಇರುತ್ತೆ. ಇಂತಹ ಬದುಕಿನಲ್ಲಿ ನಮಗೆ ದೃಢವಾದ ಒಂದು ಗುರಿ ಇಲ್ಲದೆ ಇರೋ ಕಾರಣ ನಮ್ಮ ಎಲ್ಲಾ ಬಯಕೆಗಳನ್ನ ಪಡ್ಕೊಳ್ಳೋದೇ ನಮ್ಮ ಗುರಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಒಬ್ಬ ಗುರು ನಮಗೆ ಸಿಗೋವರೆಗೂ ಗುರಿ ಅನ್ನೋಂತಹದ್ದು ನಮಗೆ ಅರ್ಥ ಆಗೋದಿಲ್ಲ. ಪ್ರಪಂಚದ ವಸ್ತುಗಳು ಶಾಶ್ವತವಲ್ಲದ ಕಾರಣ ನಮ್ಮ ಬಯಕೆಗಳು ಮತ್ತು ಗುರಿಗಳು ಸದಾಕಾಲ ಬದಲಾಗ್ತಾ ಇರುತ್ತೆ. ನಮ್ಮ ಎಲ್ಲರ ಗುರಿಗಳು, ಬಯಕೆಗಳು ಕೂಡ ಒಂದೇ ರೀತಿಯಲ್ಲಿರೋದಿಲ್ಲ. ನನಗೆ ಇಂತಹದ್ದು ಬೇಕು ಅಂತ ನಾನು ಒಂದನ್ನು ಅಪೇಕ್ಷೆ ಪಟ್ರೆ ಮತ್ತೊಬ್ಬ ನನಗೆ ಅದು ಬೇಡ, ನನಗೆ ಅದರಲ್ಲಿ ಏನೂ ರುಚಿ ಇಲ್ಲ, ನನಗೆ ಇಂತಹದ್ದೇ ಬೇಕು. ಹೀಗೆ ಬಯಕೆಗಳು, ಅಪೇಕ್ಷೆಗಳು ಕೂಡ ಒಬ್ಬನಿಗಿಂತ ಮತ್ತೊಬ್ಬನದು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಹಾಗೂ ಮನುಷ್ಯರಾದ ನಾವುಗಳು ಕೂಡ ಒಂದೇ ಸಮನಾದ ಒಂದು ಅಭಿರುಚಿಯನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನು? ಯಾಕೆ ಒಬ್ಬನಿಗಿಂತ ಒಬ್ಬನ ಅಭಿರುಚಿಗಳು ಅಥವಾ ಅಪೇಕ್ಷೆಗಳು ಬೇರೆ ಬೇರೆ ರೀತಿ ಇರುತ್ತಲ್ಲ, ಅದಕ್ಕೆ ಕಾರಣ ಏನು? ಯಾಕೆ ಎಲ್ಲರೂ ಒಂದೇ ರೀತಿ ಇದನ್ನ ಇಷ್ಟಪಡೋದಿಲ್ಲ? ಇದು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ರು ಅದನ್ನ ಕೆಲವರು ಮಾತ್ರ ಇಷ್ಟಪಡ್ತಾರೆ, ಮತ್ತೆ ಕೆಲವರು ಅದು ನನಗೆ ಬೇಡ ಅಂತ ಹೇಳ್ತಾರೆ. ಯಾಕೆ ಹೀಗಾಗತ್ತೆ? ಯಾಕೆ ಒಂದೇ ಮನುಷ್ಯ ಅಪೇಕ್ಷೆ ಪಡೋದಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ನಾವು ಈ ದೇಹ ಮತ್ತು ಮನಸ್ಸಿನ ಮೇಲೆ ಅವಲಂಬಿತರಾಗಿ ಅದರ ಸಂಪರ್ಕದಲ್ಲೇ ನಾವು ಬೆಳೀತಾ ಬಂದಿರ್ತೀವಿ. ಈ ದೇಹದ ಸಹವಾಸದಿಂದ ನಾವು ಈ ದೇಹವನ್ನ ನಾವು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯ ದೇಹದ ರಚನೆಗಳಿರುತ್ತೆ. ನಮ್ಮ ದೇಹದ ಒಳರಚನೆಯಾಗಲಿ
ಮತ್ತು ನಮ್ಮ ದೇಹದ ಬಾಹ್ಯ ರೂಪವಾಗಲಿ ಒಂದಕ್ಕಿಂತ ಒಂದು, ಒಬ್ಬರಿಗಿಂತ ಒಬ್ಬರದು ವಿಭಿನ್ನವಾಗಿರುತ್ತೆ. ನಾವು ನೋಡ್ತೀವಿ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ದಿನ ಬೆಳಗಾದ್ರೆ ನಾವು ನೋಡ್ತೀವಿ, ಕೆಲವರಿಗೆ ಪೂರ್ಣ ಪ್ರಮಾಣದ ಆರೋಗ್ಯಭರಿತ ದೇಹ ಇರುತ್ತೆ, ಮತ್ತೆ ಕೆಲವರಿಗೆ ಅನಾರೋಗ್ಯದಿಂದ ಕೂಡಿರುವಂತಹ ದೇಹ ಇರುತ್ತೆ. ಅಂಗವೈಫಲ್ಯಗಳಿಂದ ಬಳಲ್ತಾ ಇರ್ತಾರೆ, ಕೈಗಳಿರೋದಿಲ್ಲ, ಕಾಲುಗಳಿರೋದಿಲ್ಲ, ಮಾತಾಡಕ್ಕೆ ಬರೋದಿಲ್ಲ, ಕಣ್ಣಿರೋದಿಲ್ಲ, ಕಿವಿ ಕೇಳೋದಿಲ್ಲ. ಹೀಗೆ ನಾನಾ ರೀತಿಯ ಬೇರೆ ಬೇರೆ ರೀತಿಯ ತೊಂದರೆಗಳಿಂದ ನಾವು ಈ ದೇಹವನ್ನ ನಾವು ಅಂತ ತಿಳ್ಕೊಂಡು ನಾವು ಪಡೆದುಕೊಂಡ ಆ ದೇಹದಲ್ಲೇ ನಾವು ಜೀವನ ಮಾಡಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಹೀಗೆ ನಾನಾ ರೀತಿಯ ದೇಹಗಳಿಂದ ನಾವು ನಮ್ಮನ್ನ ಗುರುತಿಸ್ಕೊಂಡಿರ್ತೀವಿ. ಈ ಕಾರಣಗಳಿಂದ ಯಾರಿಗೆ ಯಾವುದು ಪೂರ್ಣ ಪ್ರಮಾಣದಲ್ಲಿ ಇರೋದಿಲ್ಲ ಅಂತಹದ್ದನ್ನ ಅವನ ಅಪೇಕ್ಷೆ ಪಡ್ತಾನೆ. ಅವುಗಳನ್ನ ಪಡೆಯುವ ಪ್ರಯತ್ನದಿಂದ ಅವರ ಕರ್ಮಗಳು, ಅಂದರೆ ಅವರು ಮಾಡುವಂತಹ ಕೆಲಸಗಳು ಮತ್ತು ಅವರ ನಿರೀಕ್ಷೆಗಳು ಕೂಡ ಅದಕ್ಕೆ ತಕ್ಕಂತೆಯೇ ಇರುತ್ತೆ. ಹೀಗೆ ಎಲ್ಲರ ಅಭಿಲಾಷೆಗಳನ್ನ ಪೂರೈಸುವಂತಹ ಹೊಣೆಗಾರಿಕೆಯನ್ನ ಪರಮಾತ್ಮ ಹೊಂದಿರ್ತಾನೆ. ಇಂತಹ ಪರಿಸ್ಥಿತಿನಲ್ಲಿ ನಾವು ಮುನ್ನಡೆಯುವ ಮಾರ್ಗದಲ್ಲಿ ನಮ್ಮ ಎಲ್ಲ ತಪ್ಪುಗಳನ್ನ ತಿದ್ದುತ್ತಾ ಅದಕ್ಕೆ ತಕ್ಕಂತಹ ಫಲಗಳನ್ನ ಹಂಚುತ್ತಾ ಕಷ್ಟ, ಸುಖ, ದುಃಖ, ಸಂತೋಷ, ಬಡತನ, ಸಿರಿತನ, ಆರೋಗ್ಯ, ಅನಾರೋಗ್ಯ, ಹೀಗೆ ಎಲ್ಲವುಗಳ ಒಂದು ಪರಿಚಯ ನಮಗೆ ಮಾಡಿಸ್ತಾ ಬರ್ತಾನೆ ಪರಮಾತ್ಮ. ಅದು ಕಷ್ಟ ಆಗಿರಬಹುದು ಅಥವಾ ಸುಖ ಆಗಿರಬಹುದು, ಎರಡೂ ಕೂಡ ಕಷ್ಟ ಸುಖ ಅನ್ನುವಂತಹದ್ದು ಎರಡೂ ಕೂಡ ಅನುಭವವೇ ಪಕ್ವವಾಗಿ ಮುಂದೆ ಜ್ಞಾನವಾಗಿ ಪರಿಣಾಮ ಹೊಂದುತ್ತೆ. ನಮ್ಮ ಪಾಪ ಕರ್ಮಗಳು ಕಳೆದುಕೊಳ್ಳುವ ನೆಪದಲ್ಲಿ ನಾವು ನಡೀತಾ ಇರ್ಬೇಕಾದ್ರೆ ನಮಗೆ ಮಾರ್ಗದರ್ಶಕನಾಗಿ ಭೂತ ಸಂಘ ನಾಯಕಂ, ಎಲ್ಲ ಜೀವರಾಶಿಗಳಿಗೆ ನಾಯಕನಾಗಿ ಅಭಯವನ್ನು ಕೊಡುತ್ತಾ ಅವನು ನಮ್ಮನ್ನೆಲ್ಲ ಮುನ್ನಡೆಸ್ತಾನೆ. ಒಬ್ಬ ನಾಯಕ ಅಂತಂದ್ರೆ ಅವನಿಗೆ ತನಗಾಗಿ ಏನೂ ಬೇಡ. ಯಾಕೆ ಅಂತಂದ್ರೆ ಅವನಿಗೆ ಪೂರ್ಣತ್ವದ ಜ್ಞಾನ ಇರುತ್ತೆ, ಅವನಲ್ಲಿ ಎಲ್ಲವೂ ಇರುತ್ತೆ. ಏನೂ ಇಲ್ಲದವರ ಜೊತೆಯಲ್ಲಿದ್ದು ಅಂತಹವರುಗಳಿಗೆ ಎಲ್ಲವೂ ಸಿಗುವಂತೆ ಮಾಡುವಂತಹವನನ್ನ ನಾಯಕ ಅಂತ ಕರಿತೀವಿ. ಅಂತಹ ನಾಯಕ ಈ ನಮ್ಮ ಕಾಲಭೈರವನಾಗಿದ್ದಾನೆ. ಭೂತ ಸಂಘ ನಾಯಕಂ ವಿಶಾಲ ಕೀರ್ತಿದಾಯಕಂ. ಸತ್ಕರ್ಮಗಳಲ್ಲಿ ತೊಡಗಿರುವಂತಹ ಸಾಧಕರುಗಳಿಗೆ ಅವರುಗಳಿಗೆ ಸಿಗಬೇಕಾಗಿರುವಂತಹದನ್ನ ಸಿಗೋ ಹಾಗೆ ಮಾಡಿ ಪರಮಾತ್ಮ ಫಲದಾತ ಅಂತ ಅನ್ನಿಸ್ಕೋತಾನೆ. ಈ ಕಾರಣಕ್ಕಾಗಿ ಸೂಕ್ತ ಸಮಯದಲ್ಲಿ ಸಿಕ್ಕ ಅವರ ಫಲ ಅವರ ಕೀರ್ತಿಯನ್ನ ಹೆಚ್ಚುವಂತೆ ಮಾಡ್ತಾನೆ. ಒಬ್ಬ ಸಾಧಕನು ಯಾವ ಅಪೇಕ್ಷೆಯನ್ನು ವ್ಯಕ್ತಪಡಿಸದೆ ಮಾಡುವ ಕೆಲಸ ಧರ್ಮ ಮತ್ತು ಕರ್ತವ್ಯ, ಅದು ಈಶ ಸೇವೆ, ಇದು ಪರಮಾತ್ಮನ ಸೇವೆ, ಇದು ಭಗವಂತನ ಸೇವೆ ಅನ್ನೋ ರೀತಿ ಮಾಡಿದ್ರು ಕೂಡ ಅವನಿಗೆ ಫಲ ಅನ್ನೋದನ್ನ ಕೀರ್ತಿ ಅನ್ನೋ ರೂಪದಲ್ಲಿ ಪರಮಾತ್ಮ ಹಂಚ್ತಾನೆ. ಇಂತಹ ಕೀರ್ತಿ ಹೆಚ್ಚು ಹೆಚ್ಚು ಹರಡಿದಂತೆ ಆದಾಗ ಬೇರೆಯವರು ಕೂಡ ಈ ಮಾರ್ಗಕ್ಕೆ ಬರ್ತಾರೆ. ತನ್ನನ್ನು ನಂಬಿದ ಸಾಧಕರುಗಳಿಗೆ ಪರಮಾತ್ಮ ಕಾಲಭೈರವ ಯಾವ ರೀತಿಯಲ್ಲಿ ಕೀರ್ತಿಯನ್ನು ಕೊಡ್ತಾನೆ ಅಂತಂದ್ರೆ ಅದನ್ನ ವಿಶಾಲ ಅಂತ ಹೇಳ್ತಾರೆ. ವಿಶಾಲ ಅಂತ ಹೇಳಿರುವಂತಹದ್ದು ಒಂದು ವ್ಯಾಪ್ತಿಯನ್ನ ಮೀರಿ ಅತಿ ಹೆಚ್ಚು ಅನ್ನೋ ರೀತಿಯಲ್ಲಿ, ಸಂಪೂರ್ಣವಾಗಿ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹೀಗೆ ಕಾಲಭೈರವ ನಾಯಕನಾಗಿ ಎಲ್ಲರನ್ನೂ ಮುನ್ನಡೆಸುವವನಾಗಿ ಭೂತ ಸಂಘ ನಾಯಕಂ ಮತ್ತು ಅವರುಗಳ ಸತ್ಕರ್ಮಕ್ಕೆ ತಕ್ಕಂತೆ ಅವರುಗಳಿಗೆ ಕೀರ್ತಿಯು ಬರುವಂತೆ ವಿಶಾಲ ಕೀರ್ತಿದಾಯಕಂ, ತನ್ನ ಭಕ್ತ ಸಮೂಹಕ್ಕೆ ನಾಯಕನಾಗಿ ಕರುಣಾಮಯಿಯಾಗಿ ಅವರಿಗೆ ಕೀರ್ತಿಯು ಸಿಗೋ ಹಾಗೆ ಮಾಡ್ತಾನೆ. ಕಾಶಿವಾಸಿ ಲೋಕ ಪುಣ್ಯ ಪಾಪ ಶೋಧಕಂ ವಿಭುಂ. ಕಾಶಿ ಕ್ಷೇತ್ರದ ಪ್ರಭು ಕಾಲಭೈರವನು
ಪುಣ್ಯ ಪಾಪ ಶೋಧಕಂ. ಶೋಧನೆ ಅಂತಂದ್ರೆ ಒಂದು ವಿಚಾರ ಅಥವಾ ಒಂದು ವಿಷಯವನ್ನ ಕೂಲಂಕುಷವಾಗಿ ಪರೀಕ್ಷೆ ಮಾಡುವಂತಹದನ್ನ ಶೋಧನೆ ಅಂತ ಹೇಳ್ತಾರೆ. ಸಮಗ್ರವಾಗಿ ಪರಿಶೀಲಿಸುವಂತಹದ್ದು, ಅದರ ಸಾಧ್ಯತೆ ಬಾಧ್ಯತೆ ಅವುಗಳನ್ನ ತಿಳ್ಕೊಳ್ಳುವಂತಹದ್ದು, ಮುಂದಿನ ಪರಿಣಾಮ ಏನಾಗತ್ತೆ ಅನ್ನೋದನ್ನ ಊಹಿಸಿ ಅದರ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಪಡ್ಕೊಳ್ಳುವಂತಹದ್ದು. ಇದಕ್ಕೆ ಶೋಧನಾ ಅಂತ ಹೇಳ್ತಾರೆ. ಇಲ್ಲಿ ಪರಮಾತ್ಮನನ್ನ ಶೋಧಕಂ ಅಂತ ಕರೆದಿದ್ದಾರೆ. ಯಾರು ಹೀಗೆ ಶೋಧನೆಯನ್ನ ಮಾಡ್ತಾರೆ ಅವ್ರನ್ನ ಶೋಧಕ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಕಾಲಭೈರವ ಯಾವ ರೀತಿಯ ಶೋಧನೆಯನ್ನ ಮಾಡ್ತಾ ಇದ್ದಾನೆ? ಇಲ್ಲಿ ಭೂತ ಜನರ ಅಂದ್ರೆ ಎಲ್ಲಾ ಜನರ ಪಾಪ ಪುಣ್ಯಗಳನ್ನ ಅವನು ಅವಲೋಕಿಸ್ತಾ ಬರ್ತಾ ಇದ್ದಾನೆ. ಪಾಪ ಕರ್ಮಗಳಿಂದ ನೀಚ ಫಲಗಳು ಬರುತ್ತೆ ಮತ್ತು ಅದನ್ನ ಅನುಭವಿಸಲೇಬೇಕಾಗತ್ತೆ. ಅದರಂತೆ ಪುಣ್ಯ ಕರ್ಮಗಳ ಫಲದಿಂದ ಹೆಚ್ಚು ಹೆಚ್ಚು ಪುಣ್ಯ ಅನ್ನುವಂತಹದ್ದು ಸಂಪಾದನೆ ಆಗತ್ತೆ. ಪುಣ್ಯ ಫಲಗಳ ಪರಿಣಾಮ ಏನು ಅಂತಂದ್ರೆ ಅದು ಕೂಡ ಒಂದು ರೀತಿಯ ಸುಖ ಭೋಗಗಳನ್ನ ಅನುಭವಿಸ್ಬೇಕಾಗತ್ತೆ. ಪಾಪದ ಫಲವನ್ನ ಹೇಗೆ ಅನುಭವಿಸ್ಬೇಕಾಗತ್ತೆ ಹಾಗೆ ಪುಣ್ಯದ ಫಲಗಳನ್ನ ಕೂಡ ಅನುಭವಿಸ್ಬೇಕಾಗತ್ತೆ. ಇಲ್ಲಿ ಅನುಭವಿಸ್ಬೇಕು ಅಂತ ಅಂದ್ಮೇಲೆ ನಾವು ಸೃಷ್ಟಿಗೆ ಬರಲೇಬೇಕು. ಆದರೆ ಮಾಡಿದ ಕರ್ಮಗಳಲ್ಲಿ ನಾನತ್ವ ಅಂತ ಹೇಳ್ತಾರೆ. ಅಂತಂದ್ರೆ ನಾನು ಇಂತಹ ಕರ್ಮಗಳನ್ನ ಮಾಡಿದೆ, ನಾನು ಇಂತಹ ಕೆಲಸಗಳನ್ನ ಮಾಡಿದೆ ಅನ್ನೋ ಭಾವನೆ ಇದ್ದ ಕಾರಣ ಅಲ್ಲಿ ಫಲಗಳ ಲೇಪನ ಕೂಡ ಇರುತ್ತೆ. ಕರ್ಮಗಳನ್ನ ನಾನು ಮಾಡಿದ್ದೀನಿ ಅಂತಂದ ಮೇಲೆ ಅದರ ಫಲಗಳು ಕೂಡ ಅದು ಬಂದು ನನ್ನನ್ನ ಸೇರುತ್ತೆ. ಅವುಗಳ ಲೇಪನ ಅಂತಂದ್ರೆ ಅವುಗಳು ನಮಗೆ ಅಂಟಿಕೊಂಡ ಕಾರಣ ಅವುಗಳನ್ನ ನಾವು ಅನುಭವಿಸದೆ ಬೇರೆ ದಾರಿ ಇಲ್ಲ. ಆದ್ರಿಂದ ಇಲ್ಲಿ ಪರಮಾತ್ಮ ನಮ್ಮ ಕರ್ಮಗಳನ್ನ ಮತ್ತು ಅದರ ಫಲಗಳನ್ನ ಶೋಧನೆ ಮಾಡುವ ರೀತಿಯಿಂದ ನಮ್ಮಲ್ಲಿ ಒಂದು ಸಂಸ್ಕಾರ ಬೆಳೆಯೋ ಹಾಗೆ ಮಾಡ್ತಾನೆ. ಹೆಚ್ಚು ಹೆಚ್ಚು ಸಂಸ್ಕಾರ ಬೆಳೆದಂತೆ ನಮ್ಮಲ್ಲಿ ಕರ್ಮಗಳು ಸೇವಾ ಮನೋಭಾವದ ಪ್ರಜ್ಞೆ, ಕರ್ತವ್ಯ ಅನ್ನುವಂತಹದ್ದು ಒಂದು ಧರ್ಮವಾಗತ್ತೆ. ಕರ್ತವ್ಯ ಅನ್ನುವಂತಹದ್ದು ಧರ್ಮ ಅನ್ನೋ ಒಂದು ಪ್ರಜ್ಞೆ ನಮ್ಮಲ್ಲಿ ಉಂಟಾಗೋದಕ್ಕೆ ಅವನು ಪ್ರೇರಕ ಮಾಡ್ತಾನೆ. ಹೀಗೆ ಈಶ ಸೇವೆ ಅಂತ ಮಾಡುವಂತಹ ಕರ್ಮಗಳು ನೇರವಾಗಿ ಪರಮಾತ್ಮನನ್ನ ಮುಟ್ಟೋ ಕಾರಣ ನಮಗೆ ಅದರಿಂದ ಫಲಗಳು ತಟ್ಟೋದಿಲ್ಲ. ಈಶ ಸೇವೆ ಅಂತ ಮಾಡಿದ ಕರ್ಮಗಳಲ್ಲಿ ನಾನು ಮಾಡಿದೆ ಅನ್ನೋ ಒಂದು ಭಾವ ಇರೋದಿಲ್ಲ. ಈ ಕಾರಣದಿಂದ ಫಲಗಳು ನಮಗೆ ತಟ್ಟೋದಿಲ್ಲ. ಹೀಗೆ ಯಾವ ಫಲಗಳು, ಅದು ಪುಣ್ಯದ ಫಲಗಳಿರ್ಬೋದು, ಪಾಪದ ಫಲಗಳು, ಯಾವ ಫಲಗಳು ನಮ್ಮನ್ನ ಬಂದು ಮುಟ್ಟದೇ ಇದ್ದಾಗ ನಾವು ಈ ಸೃಷ್ಟಿಗೆ ಬರುವ ಅವಶ್ಯಕತೆ ಇಲ್ಲ. ಅಂತಹದನ್ನ ನಮ್ಮ ವೇದಾಂತ ಏನ್ ಹೇಳುತ್ತೆ? ಮೋಕ್ಷ ಪ್ರಾಪ್ತಿ ಅಂತ ಹೇಳುತ್ತೆ. ಇಂತಹ ಜ್ಞಾನ ಮತ್ತು ಸ್ವಭಾವ ನಮ್ಮಲ್ಲಿ ಬೆಳೆಯಲು ಪರಮಾತ್ಮ ಕಾಲಭೈರವ ಇಲ್ಲಿ ಪಾಪ ಪುಣ್ಯಗಳ ಶೋಧಕನಾಗಿ ನಮ್ಮನ್ನ ತಿದ್ದುತ್ತಾ ಬೆಳೆಸ್ತಾ ಇರ್ತಾನೆ. ನಮಗಾಗಿ ಕಾಶೀಪುರದ ಕಾಲಭೈರವ ವಿಭುಂ ಒಡೆಯನಾಗಿ ಪ್ರಭುವಾಗಿ ನಮ್ಮ ಕ್ಷೇಮಕ್ಕಾಗಿ ನಮ್ಮ ಪಾಪ ಪುಣ್ಯಗಳ ಸಂಸ್ಕರಣೆ ಮಾಡುತ್ತಾ ನಮ್ಮನ್ನ ಮುಕ್ತಿಯ ಪಥದಲ್ಲಿ ನಡೆಯೋ ಹಾಗೆ ಮಾಡ್ತಾನೆ. ಮೋಕ್ಷ ಪ್ರಾಪ್ತಿ ಆಗ್ಬೇಕಾದ್ರೆ, ಮೋಕ್ಷದ ಅನುಭವ ಆಗ್ಬೇಕಾದ್ರೆ ನಾವು ನಮ್ಮ ಚಿತ್ತದಲ್ಲಿ ನಿರ್ಮಲತೆಯನ್ನ ಕಂಡುಕೋಬೇಕಾಗತ್ತೆ. ಚಿತ್ತದಲ್ಲಿ ನಿರ್ಮಲತೆ ಅಂತಂದ್ರೆ ಅಲ್ಲಿ ಪಾಪದ ಫಲವಾಗಲಿ ಅಥವಾ ಪುಣ್ಯದ ಫಲವಾಗಲಿ ಉಳಿಸಿಕೋಬಾರದು. ಫಲತ್ಯಾಗ ಅನ್ನೋ ಒಂದು ಜ್ಞಾನದ ಸಹಾಯದಿಂದ ಕೇವಲ ಪರಮಾತ್ಮನ ಸೇವೆಗಾಗಿ ಈ ಕರ್ಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ, ಈಗ ಮಾಡ್ತಾ ಇರುವಂತಹ ಕೆಲಸ ಇದು ಪರಮಾತ್ಮನ ಕೆಲಸ. ನಾನು ಮತ್ತೊಬ್ಬನಿಗಾಗಿ ಕೆಲಸ ಮಾಡಬೇಕಾದ್ರೂ ಕೂಡ ಮತ್ತೊಬ್ಬನಲ್ಲಿ ಪರಮಾತ್ಮನನ್ನು ಕಂಡು ಅವನ ಪರಮಾತ್ಮನ ಸೇವೆ ಮಾಡ್ತಾ ಇದ್ದೀನಿ, ಇಂತಹ ಒಂದು ಸೇವೆ ಮಾಡ್ತಾ ಇದ್ದೀನಿ. ನನ್ನ ಸ್ನೇಹಿತನಿಗೆ ನಾ ಏನೋ ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ಭಾವ ಬರಬಾರ್ದು. ನಾನು ಯಾರನ್ನ ನನ್ನ ಸ್ನೇಹಿತ ಅಂತ ನೋಡಿರ್ತೀನಿ ಅವನಲ್ಲಿ ಪರಮಾತ್ಮ ಅಂತರ್ಗತನಾಗಿರ್ತಾನೆ. ಅಲ್ಲಿ ಅವನ ಸೇವೆ ಮಾಡುವ ಮುಖಾಂತರ ಅದು ಪರಮಾತ್ಮನನ್ನೇ ಮುಟ್ಟುತ್ತೆ. ಇಲ್ಲಿ ಸ್ನೇಹಿತ ಅಂತಾಗ್ಲಿ ಅಥವಾ ಬಂಧು ಬಾಂಧವ ಅಂತಾಗ್ಲಿ ನೆರೆಹೊರೆಯವನು ಅಂತಾಗ್ಲಿ ಇಲ್ಲ, ಅದು ನೇರವಾಗಿ ಪರಮಾತ್ಮನನ್ನೇ ಮುಟ್ಟುತ್ತೆ. ಮಾಡುವ ಈ ಒಂದು ಕರ್ಮ ಅಥವಾ ಕೆಲಸದಿಂದ
ನನಗೆ ಯಾವ ಪ್ರತಿಫಲನೂ ಬೇಡ, ನನ್ನಲ್ಲಿ ಈಗಾಗಲೇ ಎಲ್ಲವೂ ಇದೆ ಅನ್ನೋ ಒಂದು ಅರಿವು ನಮಗೆ ಬರಬೇಕು. ಪೂರ್ಣತ್ವದ ಜ್ಞಾನ ಇದ್ದರೆ ಮಾತ್ರ ಫಲತ್ಯಾಗದ ಅರ್ಥ ನಮಗೆ ಆಗತ್ತೆ. ಫಲತ್ಯಾಗದಿಂದ ಮಾತ್ರ ನಮ್ಮ ಚಿತ್ತದಲ್ಲಿ ಯಾವ ಒಂದು ಫಲಗಳು ಇಲ್ಲದೆ ಅದು ನಿರ್ಮಲತೆಯಿಂದ ಇರೋದಕ್ಕೆ ಸಾಧ್ಯ. ನಮ್ಮ ನಿರ್ಮಲ ಚಿತ್ತಕ್ಕಾಗಿ ಪರಮಾತ್ಮ ಕಾಲಭೈರವ ಪಾಪ ಪುಣ್ಯಗಳ ಶೋಧಕನಾಗಿ ನಮ್ಮನ್ನು ಸಂಸ್ಕರಿಸ್ತಾ ಇರ್ತಾನೆ. ಪಾಪವು ನರಕದ ದರ್ಶನ ಮಾಡಿಸಿದ್ರೆ, ಪುಣ್ಯ ಅನ್ನುವಂತಹದ್ದು ಸ್ವರ್ಗದ ದರ್ಶನ ಮಾಡುತ್ತೆ. ಪಾಪ ಪುಣ್ಯ ಎರಡೂ ಇಲ್ಲದೆ ಇದ್ದಾಗ ಮೋಕ್ಷದ ದರ್ಶನ ಆಗತ್ತೆ. ಕಾಶಿವಾಸಿ ಲೋಕ ಪುಣ್ಯ ಪಾಪ ಶೋಧಕಂ ವಿಭುಂ ನೀತಿ ಮಾರ್ಗ ಕೋವಿದಂ ಪುರಾತನಂ ಜಗತ್ಪತಿ. ನೀತಿ ಮಾರ್ಗ ಕೋವಿದಂ, ಕೋವಿದ ಅಂತಂದ್ರೆ ಒಬ್ಬ ಚತುರ, ಬುದ್ಧಿವಂತ, ಜ್ಞಾನಿ ಅನ್ನೋಂತಹವನನ್ನ ಕೋವಿದ ಅಂತ ಹೇಳ್ತಾರೆ. ಹೆಚ್ಚು ಜ್ಞಾನ ಉಳ್ಳವನು ಅನ್ನೋ ಅರ್ಥ ಕೂಡ ಬರುತ್ತೆ. ನೀತಿ ಮಾರ್ಗ ಕೋವಿದಂ ಅಂತ ಕಾಲಭೈರವನನ್ನ ಕುರಿತು ಆಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ. ನೀತಿ ಮಾರ್ಗ ಅಂತಂದ್ರೆ ಒಂದು ಧರ್ಮದ ಹಾದಿ. ಲೋಕದಲ್ಲಿ ನಾವು ಅನುಸರಿಸಬೇಕಾಗಿರುವಂತಹ ಯಾವ ಧರ್ಮವು ಸರ್ವರಿಗೂ ಹಿತವಾಗಿರುತ್ತೆ, ಮಾಡುವ ಯಾವ ಧರ್ಮ ಎಲ್ಲರಿಗೂ ಬೇಕು ಅನ್ನೋ ರೀತಿನಲ್ಲಿರುತ್ತೆ, ಮತ್ತು ಮಾಡ್ತಾ ಇರುವಂತಹದ್ದು ಭಗವಂತನ ಸೇವೆ. ನಾವು ಮಾಡುವ ಒಂದು ಧರ್ಮದ ಕರ್ಮ ಅನ್ನುವಂತಹದ್ದು ಮತ್ತೊಬ್ಬರ ಹಿತಕ್ಕಾಗಿ ಅನ್ನುವ ದೃಷ್ಟಿಯನ್ನ ಜನಸೇವೆ ಅಂತ ಹೇಳ್ತೀವಿ. ಮತ್ತು ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತೀವಿ. ಸಂಕಷ್ಟದಲ್ಲಿರುವವರ ಹಿತಕ್ಕಾಗಿ ನಾವು ಮಿಡಿಯುವಾಗ, ಅವರಿಗಾಗಿ ನಾವು ಸ್ಪಂದಿಸಿದಾಗ ಅದು ನೇರವಾಗಿ ಭಗವಂತನನ್ನ ಹೋಗಿ ತಲುಪುತ್ತೆ. ಈ ರೀತಿಯಲ್ಲಿ ಪರಮಾತ್ಮ ಯಾವ ಮಾರ್ಗವನ್ನು ಅನುಸರಿಸಬೇಕು ಹಾಗೂ ಯಾವ ಮಾರ್ಗವನ್ನು ಅನುಸರಿಸಬಾರದು ಅನ್ನೋ ಒಂದು ಧರ್ಮವನ್ನ ಬಹು ಸೂಕ್ಷ್ಮವಾಗಿ ಇಲ್ಲಿ ನೀತಿ ಮಾರ್ಗ ಕೋವಿದಂ ಅನ್ನೋ ರೀತಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅವನು ಕಲಿಸುವಂತಹ ಈ ಒಂದು ಜ್ಞಾನವನ್ನ ನಾವು ನೀತಿ ಅಂತ ಹೇಳ್ತೀವಿ. ನೀತಿ ಅಂತಂದ್ರೆ ಸತ್ಯದ ಪಥವನ್ನ ಅನುಸರಿಸಿ ನಾವು ಮುಂದುವರ್ಕೊಂಡು ಹೋಗುವಂತಹದ್ದು. ನೀತಿ ಮಾರ್ಗ ಕೋವಿದಂ, ನೀತಿ ಮಾರ್ಗವನ್ನು ಸೂಚಿಸುವಂತಹ ಪರಮಾತ್ಮ ನಮಗೆ ಮಾರ್ಗದರ್ಶನ ಆಗಿ ನಮ್ಮನ್ನ ಮುನ್ನಡೆಸ್ತಾ ಇದ್ದಾನೆ. ಯಾರು ಅವನು ಅಂತಂದ್ರೆ ಪುರಾತನಂ ಜಗತ್ಪತಿಂ. ಪುರಾತನಂ ಅಂತಂದ್ರೆ ಆದಿದೇವ, ಅವನು ಬಹಳ ಹಿಂದಿನಿಂದಲೂ ಇರುವಂತಹವನು. ಆದಿ ಅಂತ್ಯಗಳಿಲ್ಲದ ಅವನು ಎಂದಿನಿಂದಲೂ ಇರುವವನು. ಹಿಂದಿನಿಂದ ಎಂದಿನಿಂದ ಮುಂದೆ ಎಂದೆಂದಿಗೋ ಇರೋಂತಹವನು ಈ ನಮ್ಮ ಆದಿದೇವ. ಹಾಗೆ ಸದಾ ಇರುವಂತಹವನು ಶಾಶ್ವತವಾದ ಪರಮಾತ್ಮನಾಗಿದ್ದಾನೆ. ಅವನು ಜಗತ್ಪತಿಂ, ಇಡೀ ಜಗತ್ತಿಗೆ ಒಡೆಯ. ಈಶ, ಜಗದೀಶ್ವರ, ಈಶ್ವರ ಅಂತಂದ್ರೆ ಅವನು ಎಲ್ಲಕ್ಕೂ ಮತ್ತು ಎಲ್ಲರಿಗೂ ಯಜಮಾನ. ಈ ನಮ್ಮ ಕಾಲಭೈರವ. ಅಂತಹ ಕಾಲಭೈರವ, ಕಾಶಿಪುರಾದಿನಾಥ ಕಾಲಭೈರವನನ್ನ ನಾನು ಭಜಿಸ್ತೀನಿ. ಈ 8 ಶ್ಲೋಕಗಳಲ್ಲಿ ಆಚಾರ್ಯರು ಈ ಒಂದು ಪರಮೇಶ್ವರನ ಒಂದು ಶಕ್ತಿಯನ್ನ, ವ್ಯಕ್ತಿತ್ವವನ್ನ ಈ ರೀತಿ ವರ್ಣಿಸಿದ್ದಾರೆ. ಕೊನೆಯಲ್ಲಿ ಫಲಶ್ರುತಿಯನ್ನ ಹೇಳಿದ್ದಾರೆ. ಕಾಲಭೈರವಾಷ್ಟಕಂ ಪಠಂತಿ ಯೇ ಮನೋಹರಂ ಜ್ಞಾನ ಮುಕ್ತಿ ಸಾಧಕಂ ವಿಚಿತ್ರ ಪುಣ್ಯವರ್ಧನಂ ಶೋಕ ಮೋಹ ಲೋಭ ದೈನ್ಯ ಕೋಪತಾಪನಾಶನಂ ತೇ ಪ್ರಯಾಂತಿ ಕಾಲಭೈರವಾಂಗ್ರಿ ಸನ್ನಿಧಿಂ ಧ್ರುವಂ. ಯಾರು ಈ ಕಾಲಭೈರವಾಷ್ಟಕಮನ್ನ ಪಠಂತಿ, ಓದಿ ವಿಚಾರ ಮಾಡಿ ಹಾಗೂ ಅದರಲ್ಲಿರುವಂತಹ ಒಂದು ಸತ್ಯವನ್ನ, ಜ್ಞಾನವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸ್ತಾರೆ, ಅಂತಹವರುಗಳ ಮನಸ್ಸನ್ನ ಈ ಕಾಲಭೈರವಾಷ್ಟಕಂ ಮನೋಹರಂ, ಹರಂ ಅಂತಂದ್ರೆ ತನ್ನ ವಶಕ್ಕೆ ಪಡ್ಕೊಳ್ಳೋ ಅಂತಹದನ್ನ ಹರ ಅಂತಂದ್ರೆ ನಮ್ಮ ಎಲ್ಲವನ್ನೂ ಅವನು ತಗೊಂಡ್ಬಿಡ್ತಾನೆ. ಹರಹರ ಮಹಾದೇವ ಅಂತ ಹೇಳ್ತೀವಲ್ವಾ, ಈಶ್ವರನ್ನ ನೋಡಿದ ತಕ್ಷಣ ನಾವು ಹರಹರ ಮಹಾದೇವ ಅಂತಂದ್ರೆ ನನ್ಗೆಲ್ಲವನ್ನು ನೀನು ತಗೊಂಡ್ಬಿಡು ಅಂತ ನಾವು ಅವನು ಹೇಳ್ಕೊಳ್ಳೋದು. ಅದಕ್ಕೆ ಹರಹರ, ನನಗೇನು ಬೇಡ, ಎಲ್ಲವನ್ನ ನೀನು ತಗೊಂಡ್ಬಿಡು ಅಂತ. ಹರ ಅಂತಂದ್ರೆ ಹೀಗೆ
ಎಲ್ಲವನ್ನ ತನ್ನ ವಶಕ್ಕೆ ತಗೊಳ್ಳುವಂತಹದ್ದನ್ನ ಹರ ಅಂತ. ಈ ಮನೋಹರ ಅಂತಂದ್ರೆ ಮನಸ್ಸಿನಲ್ಲಿ ಇಂತಹದ್ದು ಬೇಕು ಇಂಥದ್ದು ಬೇಡ ಅಂತ ನಿರ್ಣಯ ಮಾಡೋದ್ರಿಂದ ಆ ಮನಸ್ಸಿಗಾಗಿ ನಾವು ನಮ್ಮ ಬದುಕನ್ನ ನಾವು ಮುಂದುವರಿಸ್ಬಿಡ್ತೀವಿ. ಆದರೆ ಮನಸ್ಸನ್ನೇ ಅಪಹರಿಸ್ತಾನೆ ಪರಮೇಶ್ವರ. ಈ ಕಾಲಭೈರವಾಷ್ಟಕಂ ಓದಿದ್ರೆ ಆ ಜ್ಞಾನ, ಈ ಕಾಲಭೈರವಾಷ್ಟಕಂ ತಿಳ್ಕೊಂಡ್ಮೇಲೆ ಈ ಜ್ಞಾನ ಏನ್ ಮಾಡತ್ತೆ ಅಂತಂದ್ರೆ, ಯಾವ ಮನಸ್ಸು ಹೀಗೆ ನಿರ್ಣಯ ಮಾಡಿ ಇಂತಹದ್ದು ಬೇಕು ಇಂತಹದ್ದು ಬೇಡ ಅಂತ ಅಜ್ಞಾನವನ್ನ ಸೂಚಿಸಿ ಅಪೇಕ್ಷೆಯನ್ನ ಬಯಸತ್ತೆ, ಅಂತಹದನ್ನ ಇದು ಅಪಹರಿಸತ್ತೆ. ಮನೋಹರಂ, ತನ್ನ ವಶಕ್ಕೆ ಪಡೆದುಕೊಂಡ್ಬಿಡುತ್ತೆ. ಈ ಶ್ಲೋಕದಲ್ಲಿರುವಂತಹ ಜ್ಞಾನ ಮನಸ್ಸನ್ನ ಅಪಹರಿಸತ್ತೆ ಅಂತಂದ್ರೆ ಈ ವಿಚಾರದಿಂದ ನಮ್ಮಗಳ ಮನಸ್ಸು ಪರಿಶುದ್ಧವಾಗತ್ತೆ ಅನ್ನೋ ಅರ್ಥದಲ್ಲಿ ಮನೋಹರಂ ಅಂತ ಹೇಳಿದ್ದಾರೆ. ಜ್ಞಾನ ಮುಕ್ತಿ ಸಾಧಕಂ ವಿಚಿತ್ರ ಪುಣ್ಯವರ್ಧನಂ, ಇದನ್ನ ಓದೋದ್ರಿಂದ ವಿಶೇಷವಾದ ಪುಣ್ಯ ಲಭಿಸತ್ತೆ. ಮತ್ತು ಈ ಜ್ಞಾನ ಅನ್ನುವಂಥದ್ದು ಸಾಧಕನಿಗೆ ಮುಕ್ತಿಯ ಮಾರ್ಗವನ್ನ ತೋರಿಸ್ಕೊಡತ್ತೆ. ಹಾಗೂ ಇದು ನಮ್ಮಲ್ಲಿ ಇರುವಂತಹ ಒಂದು ಶೋಕ, ಮೋಹ, ಲೋಭ, ದೈನ್ಯ, ಸ್ವಾನುಕಂಪ, ಕೋಪ, ತಾಪ ಇತ್ಯಾದಿಗಳನ್ನ ನಾಶ ಮಾಡತ್ತೆ. ಇದನ್ನ ಓದಿ ಅರ್ಥ ಮಾಡಿಕೊಂಡಿರುವಂತಹ ಸಾಧಕರುಗಳು ಪರಮಾತ್ಮ ಕಾಲಭೈರವನ ಪಾದಚರಣಗಳ ಪರಂಧಾಮ, ಕಾಲಭೈರವಾಂಗ್ರಿ, ಆಂಗ್ರಿ ಅಂತಂದ್ರೆ ಕಾಲಿನ ಪಾದ ಚರಣಗಳು ಅಂತ, ಪಾದಚರಣಗಳ ಪರಂಧಾಮವನ್ನ ಹೋಗಿ ಸೇರೋವಂತಹದ್ದು ಧ್ರುವಂ. ಧ್ರುವಂ ಅಂತಂದ್ರೆ ನಿಶ್ಚಿತ, ಅಲ್ಲಿ ಸಂಶಯನೇ ಇಲ್ಲ. ಸೊ ಇಷ್ಟು ಅದ್ಭುತವಾಗಿ ಆಚಾರ್ಯರು ಈ ಒಂದು ಕೃತಿಯನ್ನ ಲೋಕಕ್ಕೆ ಸಮರ್ಪಣೆ ಮಾಡಿದ್ದಾರೆ. ನಮಗೆ ಇಲ್ಲಿ ಇದನ್ನ ಓದಿ ಚರ್ಚೆ ಮಾಡಿ ತಿಳ್ಕೊಳ್ಳೋದಕ್ಕೆ ಪ್ರೇರಣಾ ಶಕ್ತಿಯಾಗಿ ನಮ್ಮ ಸದ್ಗುರು ಚಿಕ್ಕಲಿಂಗಣ್ಣ ಅವರು ನಮಗೆ ಆ ಒಂದು ಬುದ್ಧಿನ ಪ್ರಚೋದನೆ ಮಾಡಿದ್ದಾರೆ. ಬಹುಶಃ ಒಂದು ಪ್ರೇರಕ ಶಕ್ತಿ ಎನ್ನುವಂತಹದ್ದು ನಮಗೆ ಚುಚ್ಚದೆ ಹೋದ್ರೆ ಇಂತಹ ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ. ಕಾರ್ತಿಕ್ ಮಾಸದಲ್ಲಿ ಪರಮಾತ್ಮನ ಮುಂದೆ ದೀಪ ಮತ್ತು ಅಲಂಕಾರ ರಂಗೋಲಿ ಎಲ್ಲ ಹಾಕ್ತೀವಿ ಅಂತ ಅಮ್ಮ ಹೇಳಿದಾಗ ಸಡನ್ ಆಗಿ ಜ್ಞಾಪಕ ಬಂತು ಕಾಲಭೈರವಾಷ್ಟಕಂನ ಮಾಡಬೇಕು ಅಂತ. ಹಂಗೆ ಯಾವುದೋ ಒಂದು ಶಕ್ತಿ ನಮ್ಮನ್ನ ತಳ್ಳತ್ತೆ, ಆ ಶಕ್ತಿನಲ್ಲಿ ನಾವು ಮುಂದುವರ್ಕೊಂಡು ಹೋಗ್ತಾ ಇದೀವಿ. ಇಂತಹ ಒಂದು ಕಾಲಭೈರವಾಷ್ಟಕಂನ ಈ ಒಂದು ಜ್ಞಾನ ಶಾಲೆನಲ್ಲಿ, ಯಜ್ಞ ಶಾಲೆನಲ್ಲಿ ಚರ್ಚೆ ಮಾಡಿದ್ವಿ. 5 ಸರಣಿಗಳ ಮೂಲಕ ಈ ಒಂದು ಚರ್ಚೆ ನಡೆಯಿತು. ಇದನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ದೇವಸ್ಥಾನದ ಎಲ್ಲ ಟ್ರಸ್ಟಿಗಳಿಗೆ ಮತ್ತು ನಿಮ್ಗಳೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ಪರಮಾತ್ಮ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಈ ಪ್ರವಚನದ ಸೇವೆಯನ್ನ ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಾರವಿಂದಗಳಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಪರಮಾತ್ಮ.